ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಈ ಸಂಚಿಕೆಯ ಮುಖಾಂತರವಾಗಿ ಈ ವರ್ಷದ ಬಜೆಟ್ಟಿನ ಸಮ್ಮರಿಯ ಮುಖಾಂತರವಾಗಿ ಬರ್ತಾ ಇರುವಂಥ ಪ್ರಿಲಿಮ್ಸ್ಗೆ ಈ ಬಜೆಟ್ನಿಂದ ಬರಬಹುದಾದಂಥ ಎಲ್ಲ ಪಾಸಿಬಲ್ ಕ್ವೆಶನ್ಸ್ಗಳನ್ನು ಕವರ್ ಮಾಡ್ಕೊಳ್ಳೋಣ. ಎಲ್ಲ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಪಾಯಿಂಟ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಈ ಒಂದು ಸಮ್ಮರಿಯಲ್ಲಿ. ಸಂಚಿಕೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸೂಚನೆ ಅಂತಂದರೆ 2022ನೇ ಇಸ್ವಿಯಲ್ಲಿ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ನ ಬರೀತಾ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ ಅಂತ ಪ್ರಿಲಿಮ್ಸ್ ಕಮ್ ಮೇನ್ಸ್ ಇಂಟಿಗ್ರೇಟೆಡ್ ಬ್ಯಾಚ್ ಒಂದನ್ನು ತೊಗೊಂಡು ಬರ್ತಾ ಇದ್ದೀವಿ. ಈ ಒಂದು ಬ್ಯಾಚಲ್ಲಿ NCERT ಫೌಂಡೇಶನ್ ಕೋರ್ಸಿಂದ ಹಿಡಿದು ಜನರಲ್ ಸ್ಟಡೀಸ್, ಅದು ಪ್ರಿಲಿಮ್ಸ್ಗೆ ಆಗಿರಬಹುದು, ಮೇನ್ಸ್ಗೆ ಆಗಿರಬಹುದು, ಇಂಟರ್ವ್ಯೂನ ಹಂತದವರೆಗೂ ಎಲ್ಲ ರೀತಿಯ ಜನರಲ್ ಸ್ಟಡೀಸನ್ನು ಸಮಗ್ರವಾಗಿ ಕವರ್ ಮಾಡಿಕೊಳ್ಳಲಾಗುತ್ತೆ. ಜೊತೆಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಟೆಸ್ಟ್ ಸೀರೀಸನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿದೆ ಈ ಒಂದು ಬ್ಯಾಚಲ್ಲಿ. ಜೊತೆಗೆ ನಿಮಗೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಕೂಡ ತರಲಾಗುತ್ತೆ, ಸುಲಭವಾಗಿ ನಿಮಗೆ ರಿವಿಷನ್ ಮುಗಿಲಿ ಅನ್ನುವ ಕಾರಣಕ್ಕೋಸ್ಕರ. ಇಷ್ಟು ಸಮಗ್ರವಾಗಿರುವಂತಹ ಈ ಇಂಟಿಗ್ರೇಟೆಡ್ ಬ್ಯಾಚಿನ ಉಪಯೋಗವನ್ನು ಪಡೆದುಕೊಳ್ಳಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಮೊದಲಿಗೆ ಬಜೆಟ್ ಡಾಕ್ಯುಮೆಂಟ್ ಅಲ್ಲಿ 2 ಇಂಡೆಕ್ಸ್ಗಳ ಬಗ್ಗೆ ಮೆನ್ಷನ್ ಮಾಡಲಾಗಿದೆ. ಸೊ ಈ 2 ಇಂಡೆಕ್ಸ್ಗಳು ನಮಗೆ ಬರ್ತಾ ಇರುವಂತಹ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗ್ತವೆ. ಮೊದಲನೆಯದು ಲಾಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಅಂದ್ರೆ ಲಾಜಿಸ್ಟಿಕ್ಸ್, ಒಂದು ವಸ್ತುವನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಾಟ ಮಾಡಬೇಕು ಅಂತಂದ್ರೆ ಎಷ್ಟು ಸುಲಭವಾಗಿ ಸಾಗಾಟ ಮಾಡಬಹುದು, ಇಂಡಿಯಾದಲ್ಲಿ ಎಷ್ಟು ಕಡಿಮೆ ಅವಧಿಯಲ್ಲಿ ಸಾಗಾಟವನ್ನ ಮಾಡಬಹುದು, ಎಷ್ಟು ಕಡಿಮೆ ಕಾಸ್ಟ್ ಅಲ್ಲಿ ಸಾಗಾಟವನ್ನ ಮಾಡಬಹುದು, ಇದೆಲ್ಲವನ್ನ ಹೇಳೋದು ಲಾಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಇಂಡಿಯಾದ ರ್ಯಾಂಕ್ ಈಗ ಸದ್ಯಕ್ಕೆ 2018ರಲ್ಲಿ 44ನೇ ರ್ಯಾಂಕ್ ಆಗಿದೆ. ಈ ಒಂದು ಇಂಡೆಕ್ಸ್ ಅನ್ನ ರಿಲೀಸ್ ಮಾಡೋದು ವರ್ಲ್ಡ್ ಬ್ಯಾಂಕ್. ಪ್ರತಿ 2 ವರ್ಷಗಳಿಗೆ ಒಮ್ಮೆ ವರ್ಲ್ಡ್ ಬ್ಯಾಂಕ್ ಈ ಒಂದು ಇಂಡೆಕ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಇಂಡಿಯಾದ ರ್ಯಾಂಕ್ 2014ರಲ್ಲಿ 54ನೇ ರ್ಯಾಂಕ್ ಆಗಿತ್ತು. ಈಗ ಅದು ಇಂಪ್ರೂವ್ ಆಗಿ 44ನೇ ರ್ಯಾಂಕಿಗೆ ಬಂದಿದೆ. ಆದ್ದರಿಂದ ಬಜೆಟ್ ಅಲ್ಲಿ ಇದನ್ನ ಮೆನ್ಷನ್ ಮಾಡಲಾಗಿದೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದೇ ಪಾಯಿಂಟ್, ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತ ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡುತ್ತೆ. ಪ್ರತಿ 2 ವರ್ಷಗಳಿಗೆ ಒಮ್ಮೆ ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡುತ್ತೆ ಲಾಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅನ್ನ. ನಂತರ ಎರಡನೇ ಇಂಡೆಕ್ಸು ಈ ಒಂದು ಬಜೆಟ್ ಡಾಕ್ಯುಮೆಂಟ್ ಅಲ್ಲಿ ಮೆನ್ಷನ್ ಆಗಿರೋದು ಅಂತಂದ್ರೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸು. ಈ ಇಂಡೆಕ್ಸ್ ಅನ್ನ ಒಂದು ಕಾರ್ನೆಲ್ ಯೂನಿವರ್ಸಿಟಿ, ಎರಡನೇದು ಇನ್ಸೀಡ್, ಮೂರನೇದು ವಿಪೋ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಂತ ಈ 3 ಸಂಸ್ಥೆಗಳು ಸೇರಿಕೊಂಡು ಪ್ರತಿ ವರ್ಷ ರಿಲೀಸ್ ಮಾಡ್ತವೆ. 2020ನೇ ಇಸ್ವಿಯ ಈ ಇಂಡೆಕ್ಸಿನ ಥೀಮ್ ಏನಾಗಿತ್ತು ಅಂತಂದ್ರೆ ಹೂ ವಿಲ್ ಫಿನಾನ್ಸ್ ಇನೋವೇಷನ್ ಅನ್ನುವಂತ ಥೀಮ್ ಅನ್ನ ಹೊಂದಿತ್ತು ಈ ಒಂದು ಇಂಡೆಕ್ಸ್. ಸೊ ಮೊದಲನೇ ಪಾಯಿಂಟ್ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ ಯಾರು ರಿಲೀಸ್ ಮಾಡ್ತಾರೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅನ್ನ. ಕಾರ್ನೆಲ್ ಯೂನಿವರ್ಸಿಟಿ, ಇನ್ಸೀಡ್ ಮತ್ತು ವಿಪೋ ಈ 3 ಸಂಸ್ಥೆಗಳು ಸೇರಿಕೊಂಡು ಈ ಇಂಡೆಕ್ಸ್ ಅನ್ನ ತಗೊಂಡು ಬರ್ತಾರೆ. ಮೊದಲನೆಯದು. ಎರಡನೇದು 2020ನೇ ಇಸ್ವಿಯಲ್ಲಿ ಈ ಇಂಡೆಕ್ಸಿನ ಥೀಮ್ ಏನಾಗಿತ್ತು, ಹೂ ವಿಲ್ ಫಿನಾನ್ಸ್ ಇನೋವೇಷನ್ ಅನ್ನೋದು ಆಗಿತ್ತು. ನಂತರ ಮೂರನೇದು, ಮೊದಲನೆಯ ಬಾರಿಗೆ 2020ರ ಇಸ್ವಿಯಲ್ಲಿ ಇಂಡಿಯಾ ಟಾಪ್ 50 ಕಂಟ್ರೀಸ್ ಅಲ್ಲಿ ಒಂದಾಗಿದೆ. ಆದ್ದರಿಂದನೇ ಈ ಒಂದು ಇಂಡೆಕ್ಸ್ ಅನ್ನು ನಾವು ಪ್ರಿಲಿಮ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಒಟ್ಟಾರೆಯಾಗಿ ಬಜೆಟ್ ಇಂದ ಮೊದಲನೇ ಪಾಯಿಂಟ್ ಅಂತಂದ್ರೆ ಬಜೆಟ್ ಡಾಕ್ಯುಮೆಂಟ್ ಅಲ್ಲಿ 2 ಇಂಡೆಕ್ಸ್ ಗಳನ್ನ ಮೆನ್ಷನ್ ಮಾಡಲಾಗಿದೆ. ಒಂದು ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡುವಂತದ್ದು, ಇನ್ನೊಂದು ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಕಾರ್ನೆಲ್ ಯೂನಿವರ್ಸಿಟಿ, ಇನ್ಸೀಡ್ ಮತ್ತು ವಿಪೋ ಸಂಸ್ಥೆಗಳು ಸೇರಿಕೊಂಡು ರಿಲೀಸ್ ಮಾಡುವಂತ ಒಂದು ಇಂಡೆಕ್ಸ್. ಇದು ಮೊದಲನೇ ಆಸ್ಪೆಕ್ಟ್ ಬಜೆಟ್ ಡಾಕ್ಯುಮೆಂಟ್ ಇಂದ. ನಂತರ ಎರಡನೇ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬಜೆಟ್ ಡಾಕ್ಯುಮೆಂಟ್ ಇಂದ ಅಂತಂದ್ರೆ ಈ ಬಜೆಟ್ ಅಲ್ಲಿ ಮೆನ್ಷನ್ ಆಗಿರುವಂತಹ ಹೊಸ ಯೋಜನೆಗಳು ಮತ್ತು ಹೊಸ ಪಾಲಿಸಿಗಳು, ಇವುಗಳ ಬಗ್ಗೆ ಡೈರೆಕ್ಟ್ ಕ್ವೆಶ್ಚನ್ ಬರುವಂತ ಸಾಧ್ಯತೆ ಇರುತ್ತೆ ಪ್ರಿಲಿಮ್ಸ್ ಅಲ್ಲಿ. ಅದರಲ್ಲೂ ಈ ಯೋಜನೆಗಳ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಾದರೂ ನಮಗೆ ಪ್ರಿಲಿಮ್ಸಿನ ಒಳಗಾಗಿ ಬರಲಿಲ್ಲ ಅಂತಂದ್ರೆ ಈ ಯೋಜನೆಗಳನ್ನೇ ಡೈರೆಕ್ಟ್ ಆಗಿ ಸಿಂಪಲ್ ಕ್ವೆಶ್ಚನ್ ಆಗಿ ಕೇಳಬಹುದು. ಆದ್ದರಿಂದ ಇವುಗಳ ಬಗ್ಗೆ ಒಂದಷ್ಟು ಐಡಿಯಾ ನಮಗೆ ಇರಬೇಕು. ಇವುಗಳ ಬಗ್ಗೆ ಡೀಟೇಲ್ಸ್ ನಮಗೆ ನೆಕ್ಸ್ಟ್ ಗವರ್ನಮೆಂಟ್ ಈ ಯೋಜನೆಗಳನ್ನ ಆಕ್ಚುಲಿ ತಂದಾಗ ಇನ್ನು ಹೆಚ್ಚಿನ ಡೀಟೇಲ್ಗಳು ಸಿಗ್ತವೆ ನಮಗೆ. ಸೊ ಮೊದಲಿಗೆ ಈಗ ಸದ್ಯಕ್ಕೆ ಬಜೆಟ್ ಅಲ್ಲಿ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಆಧಾರದ ಮೇಲೆ ಡಿಸ್ಕಸ್ ಮಾಡೋದಾದ್ರೆ ಮೊದಲನೇ ಇಂಪಾರ್ಟೆಂಟ್ ಸ್ಕೀಮ್ ಅಂತಂದ್ರೆ ಪ್ರಧಾನಮಂತ್ರಿ ಆತ್ಮನಿರ್ಭರ್ ಸ್ವಾಸ್ಥ್ಯ ಭಾರತ್ ಯೋಜನೆ. ಇದರ ಉದ್ದೇಶ ಏನು ಅಂತಂದ್ರೆ ನಮ್ಮಲ್ಲಿ ಈಗಾಗಲೇ ಇರುವಂತಹ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಸ್, ಈ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಸ್ ನ ಬಗ್ಗೆ ನಮಗೆ ನ್ಯಾಷನಲ್ ಹೆಲ್ತ್ ಪಾಲಿಸಿ 2017 ಮಾತಾಡುತ್ತೆ. ಈ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳು ಏನಿದಾವೆ ಇವುಗಳಿಗೆ ಸಪೋರ್ಟ್ ಮಾಡೋದು ಮೊದಲನೆಯದು. ಎರಡನೆಯದು ಲ್ಯಾಬ್ಗಳಿಗೆ ಸಪೋರ್ಟ್ ಮಾಡೋದು, ಲ್ಯಾಬ್ಗಳನ್ನ ಸೆಟಪ್ ಮಾಡೋದು ಮತ್ತು ಅವುಗಳಿಗೆ ಸಪೋರ್ಟ್ ಮಾಡೋದು. ಕೋವಿಡ್-19 ಹಿನ್ನೆಲೆಯಲ್ಲಿ ನಮಗೆ ಲ್ಯಾಬ್ಗಳ ಅವಶ್ಯಕತೆ ಎಷ್ಟಿದೆ ಅನ್ನೋದು ಗೊತ್ತಾಗಿದೆ. ಜೊತೆಗೆ ಕ್ರಿಟಿಕಲ್ ಕೇರ್ ಹಾಸ್ಪಿಟಲ್ ಬ್ಲಾಕ್ಸ್ ಗಳನ್ನ ತರೋದು ಈ ಒಂದು ಯೋಜನೆಯ ಅಡಿಯಲ್ಲಿ. ಅದಕ್ಕಿಂತನೂ ಇಂಪಾರ್ಟೆಂಟ್ ಅಂತಂದ್ರೆ ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್. ನಮಗೆ ಕೋವಿಡ್-19 ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ರಿಟಿಸಿಸಮ್ ಅನ್ನ ಅನುಭವಿಸಿದಂತ ಒಂದು ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಅದು ಈ ಸಂಸ್ಥೆಯೇ ಆಗಿತ್ತು. ಯಾಕೆಂತಂದ್ರೆ ಈ ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅನ್ನುವಂತ ಸಂಸ್ಥೆಯ ಉದ್ದೇಶವೇ ಡಿಸೀಸ್ ಗಳನ್ನ ಕಂಟ್ರೋಲ್ ಮಾಡೋದು. ಯಾವುದಾದ್ರೂ ಔಟ್ ಬ್ರೇಕ್ ಆಗಿದ್ದೆ ಆದ್ರೆ, ಫಾರ್ ಎಕ್ಸಾಂಪಲ್ ಈ ಕೋವಿಡ್-19 ಅಂತ ಔಟ್ ಬ್ರೇಕ್ ಆಗೋದನ್ನ ತಪ್ಪಿಸೋದೇ ಈ ಒಂದು ಸಂಸ್ಥೆಯ ಕೆಲಸ ಆಗಿತ್ತು. ಆದರೆ ಇಂಡಿಯಾದಲ್ಲಿ ಈ ಔಟ್ ಬ್ರೇಕ್ ಆಯಿತು. ಪ್ಯಾಂಡಮಿಕ್ ಇಂದ ಇಂಡಿಯಾ ಸಾಕಷ್ಟು ಹೊಡೆತವನ್ನ ಅನುಭವಿಸಿತು. ಆದ್ದರಿಂದ ಈ ಸೆಂಟರ್ ಅನ್ನ ಈಗ ಸ್ಟ್ರೆಂಥನ್ ಮಾಡಬೇಕಾಗಿದೆ. ಅದನ್ನೇ ಈ ಒಂದು ಯೋಜನೆಯಲ್ಲಿ ಮಾತಾಡ್ತಾ ಇದ್ದಾರೆ ನಮ್ಮ ಫಿನಾನ್ಸ್ ಮಿನಿಸ್ಟರ್. ನಂತರ ಇವತ್ತಿನ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ಇನ್ಫಾರ್ಮೇಶನ್ ಅನ್ನ ಆಧಾರವಾಗಿಟ್ಕೊಂಡು ನಮ್ಮ ಹೆಲ್ತ್ ರಿಲೇಟೆಡ್ ಪಾಲಿಸಿಯನ್ನ ಮಾಡಬೇಕು, ಸ್ಕೀಮ್ಗಳನ್ನ ತರಬೇಕು. ಅದಕ್ಕೋಸ್ಕರ ಹೆಲ್ತ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಶನ್ ನ ಒಂದು ಪೋರ್ಟಲ್ಗೆ ತರಬೇಕು ಸಮಗ್ರವಾಗಿ ಅನ್ನೋದ್ರ ಬಗ್ಗೆ ಈ ಯೋಜನೆಯಲ್ಲಿ ಮಾತಾಡಲಾಗ್ತಾ ಇದೆ.
ನಂತರ ವೆರಿ ಇಂಪಾರ್ಟೆಂಟ್ಲಿ ಈ ಯೋಜನೆಯ ಅಡಿಯಲ್ಲಿ ನಾವು ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಒನ್ ಹೆಲ್ತ್ ಅನ್ನುವಂತ ಒಂದು ಸಂಸ್ಥೆಯನ್ನ ತರ್ತೀವಿ ಅಂತ ಫಿನಾನ್ಸ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಇಲ್ಲಿ ಒನ್ ಹೆಲ್ತ್ ಅನ್ನುವಂತ ಕಾನ್ಸೆಪ್ಟ್ ಎಗೇನ್ ನಮಗೆ ಕೋವಿಡ್-19 ಹಿನ್ನೆಲೆಯಲ್ಲಿ ಸಾಕಷ್ಟು ಡಿಸ್ಕಷನ್ ಅಲ್ಲಿ ಇರುವಂತಹ ಕಾನ್ಸೆಪ್ಟ್ ಆಗಿದೆ. ಆದ್ದರಿಂದ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಲ್ಲಿ ಒನ್ ಹೆಲ್ತ್ ಅಂದ್ರೆ ಏನು ಅಂತ ನಮಗೆ ತಿಳಿದಿರಬೇಕು. ಒನ್ ಹೆಲ್ತ್ ಅಂತಂದ್ರೆ ಒಂದು ಕಡೆ ನಮಗೆ ಪರಿಸರ ಇದೆ, ಇನ್ನೊಂದು ಕಡೆ ಜೀವ ವೈವಿಧ್ಯಮಯತೆ ಇದೆ, ಸಾಕಷ್ಟು ಜೀವಿಗಳು ಇದಾವೆ ವೈಲ್ಡ್ ಲೈಫ್ ಅಲ್ಲಿ, ಆ ಎಲ್ಲ ಜೀವಿಗಳು ಒಂದು ಕಡೆ ಇದಾವೆ, ಇನ್ನೊಂದು ಕಡೆ ಮಾನವ ಇದ್ದಾನೆ. ಇವರೆಲ್ಲರ ಆರೋಗ್ಯದ ಬಗ್ಗೆ ಮಾತಾಡೋದು ಒನ್ ಹೆಲ್ತ್ ಆಗಿದೆ. ಅಂದ್ರೆ ಪರಿಸರದ ಆರೋಗ್ಯ, ಇನ್ನೊಂದು ಕಡೆ ಜೀವಿಗಳ ಆರೋಗ್ಯ, ಇನ್ನೊಂದು ಕಡೆ ಮನುಷ್ಯನ ಆರೋಗ್ಯ, ಎನ್ವಿರಾನ್ಮೆಂಟ್, ವೈಲ್ಡ್ ಲೈಫ್ ಮತ್ತು ಹ್ಯೂಮನ್ ಬೀಯಿಂಗ್ ಎಲ್ಲರ ಆರೋಗ್ಯವನ್ನ ಒಟ್ಟಾಗಿ ಹೇಳೋದು ಈ ಒನ್ ಹೆಲ್ತ್ ಅನ್ನುವಂತ ಕಾನ್ಸೆಪ್ಟ್. ಫಾರ್ ಎಕ್ಸಾಂಪಲ್ ಕೋವಿಡ್-19 ಇವತ್ತು ಪ್ರಪಂಚವೇ ಬಳಲ್ತಾ ಇದೆ ಕೋವಿಡ್-19 ಇಂದ. ಆದರೆ ಈ ಕೋವಿಡ್-19 ಯಾವುದೋ ಒಂದು ಪ್ರಾಣಿಯಿಂದ ಮನುಷ್ಯನಿಗೆ ಬಂದು ಸೇರಿದ್ದು. ಆದ್ದರಿಂದ ನಾವು ಈ ವನ್ಯ ಜೀವಿಗಳ ಬಗ್ಗೆ, ಇವುಗಳ ಆರೋಗ್ಯಗಳ ಬಗ್ಗೆ ನಾವು ಕಾಳಜಿಯನ್ನ ಮಾಡಿದ್ದೆ ಆದ್ರೆ ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗ್ತಾ ಇರಲಿಲ್ಲ. ಆದ್ದರಿಂದ ಒನ್ ಹೆಲ್ತ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಪರಿಸರದ ಆರೋಗ್ಯ, ವನ್ಯಜೀವಿಗಳು ಅಥವಾ ವೈಲ್ಡ್ ಲೈಫಿನ ಆರೋಗ್ಯ, ನಂತರ ಹ್ಯೂಮನ್ ಹೆಲ್ತ್ ಮನುಷ್ಯನ ಆರೋಗ್ಯ, ಇವೆಲ್ಲವನ್ನ ನಾವು ಒಟ್ಟುಗೂಡಿಸಿ ಸಮಗ್ರವಾಗಿ ಕಾಣಬೇಕು. ಬರೀ ಮನುಷ್ಯನ ಆರೋಗ್ಯವನ್ನ ಮಾತ್ರನೇ ಅಲ್ಲ ಅನ್ನುವಂತ ಮಾತನ್ನ ಹೇಳುತ್ತೆ ಒನ್ ಹೆಲ್ತ್ ಅನ್ನುವಂತ ಕಾನ್ಸೆಪ್ಟ್. ಆದ್ದರಿಂದ ಒನ್ ಹೆಲ್ತಿನ ಬಗ್ಗೆ ಅಧ್ಯಯನವನ್ನ ಮಾಡ್ಲಿಕ್ಕೋಸ್ಕರ ಒಂದು ಸೆಪರೇಟ್ ಸಂಸ್ಥೆಯನ್ನ ತರ್ತೀವಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಒನ್ ಹೆಲ್ತ್ ಅನ್ನುವಂತ ಮಾತನ್ನ ಫಿನಾನ್ಸ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಯಾವ ಸ್ಕೀಮಿನ ಅಡಿಯಲ್ಲಿ? ಪ್ರಧಾನಮಂತ್ರಿ ಆತ್ಮನಿರ್ಭರ್ ಸ್ವಾಸ್ಥ್ಯ ಭಾರತ್ ಯೋಜನೆಯ ಅಡಿಯಲ್ಲಿ. ಇದು ಮೊದಲನೇ ಪಾಯಿಂಟ್. ಎರಡನೆಯದಾಗಿ ಹೊಸದಾಗಿ ಇನ್ನೊಂದು ಸ್ಕೀಮ್ ಅನ್ನ ಅನೌನ್ಸ್ ಮಾಡುತ್ತೆ ಗವರ್ನಮೆಂಟ್, ಅದೇ ಮಿತ್ರ ಸ್ಕೀಮ್. ಮಿತ್ರ ಸ್ಕೀಮಿನ ಬಗ್ಗೆ ಇನ್ನು ಹೆಚ್ಚಿನ ಡೀಟೇಲ್ಸ್ ನಮಗೆ ನಂತರ ಸಿಗ್ತವೆ. ಈಗ ಸದ್ಯಕ್ಕೆ ಮಿತ್ರ ಸ್ಕೀಮ್ ಅಂತಂದ್ರೆ ಮೆಗಾ ಇನ್ವೆಸ್ಟ್ಮೆಂಟ್ ಟೆಕ್ಸ್ಟೈಲ್ ಪಾರ್ಕ್, ಅದರ ಹೆಸರೇ ಹೇಳ್ತಾ ಇದೆ. ಟೆಕ್ಸ್ಟೈಲ್ ಪಾರ್ಕ್ ಗಳನ್ನ ತರೋದೇ ಈ ಸ್ಕೀಮಿನ ಉದ್ದೇಶ ಆಗಿದೆ. ಸೊ ಡೈರೆಕ್ಟ್ಲಿ ಮಿತ್ರ ಸ್ಕೀಮ್ ಅಂತ ಏನಾದ್ರೂ ಪ್ರಿಲಿಮ್ಸ್ ಅಲ್ಲಿ ಕೇಳಿದೆ ಆದ್ರೆ ಪ್ರಿಲಿಮ್ಸಿನ ಒಳಗಾಗಿ ಈ ಸ್ಕೀಮಿನ ಬಗ್ಗೆ ನಮಗೆ ಹೆಚ್ಚಿನ ಡೀಟೇಲ್ಗಳು ಬಂದಿಲ್ಲ ಅಂತಂದ್ರೆ ಮಿತ್ರ ಸ್ಕೀಮ್ ಅಂದ ತಕ್ಷಣ ನೀವು ಕನ್ಫ್ಯೂಸ್ ಆಗಬಾರದು. ಮಿತ್ರ ಸ್ಕೀಮ್ ಅನ್ನೋದು ಟೆಕ್ಸ್ಟೈಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಆಗಿದೆ. ಮಿತ್ರ ಅಂತಂದ್ರೆ ಮೆಗಾ ಇನ್ವೆಸ್ಟ್ಮೆಂಟ್ ಟೆಕ್ಸ್ಟೈಲ್ ಪಾರ್ಕ್, ಅದರ ಹೆಸರೇ ಹೇಳ್ತಾ ಇದೆ. ಇನ್ವೆಸ್ಟ್ಮೆಂಟ್ ಹೂಡಿಕೆಯನ್ನ ತರೋದು ಒಂದು ಟೆಕ್ಸ್ಟೈಲ್ ಪಾರ್ಕ್ ಅಲ್ಲಿ. ಅದಕ್ಕೋಸ್ಕರ ನಾವು ನೆಕ್ಸ್ಟ್ 3 years ಅಲ್ಲಿ 7 ಟೆಕ್ಸ್ಟೈಲ್ ಪಾರ್ಕ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಗವರ್ನಮೆಂಟ್ ಹೇಳ್ತಾ ಇದೆ. ಅಂದ್ರೆ ಸೆಪರೇಟ್ ಆಗಿ ಟೆಕ್ಸ್ಟೈಲ್ ಸೆಕ್ಟರ್ಗೆ ಅಂತಾನೆ ಹೇಳಿ ಮೆಗಾ ಇನ್ವೆಸ್ಟ್ಮೆಂಟ್ ಟೆಕ್ಸ್ಟೈಲ್ ಪಾರ್ಕ್ ಗಳನ್ನ ತರುವುದರ ಮುಖಾಂತರವಾಗಿ ಟೆಕ್ಸ್ಟೈಲ್ ಸೆಕ್ಟರ್ಗೆ ಸಾಕಷ್ಟು ಬಂಡವಾಳ ಹೂಡಿಕೆ ಹರಿದು ಬರುವ ರೀತಿಯಲ್ಲಿ ನೋಡ್ಕೊಳ್ಳೋದು. ಇದರಿಂದ ಟೆಕ್ಸ್ಟೈಲ್ ಸೆಕ್ಟರ್ ಅಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಜಾಬ್ಗಳು ಸೃಷ್ಟಿಯಾಗ್ತವೆ, ನಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ, ಒಟ್ಟಾರೆಯಾಗಿ ನಮ್ಮ ಎಕಾನಮಿಗೆ GDP ಗ್ರೋತ್ಗೆ ಸಹಾಯ ಆಗುತ್ತೆ. ಇದು ಮಿತ್ರ ಸ್ಕೀಮಿನ ಬಗ್ಗೆ ಈಗ ಸದ್ಯಕ್ಕೆ ನಮ್ಮಲ್ಲಿ ಇರುವಂತ ಡೀಟೇಲ್ಸ್. ನಂತರ ನ್ಯಾಷನಲ್ ರೈಲ್ ಪ್ಲಾನ್ ಒಂದನ್ನು ಕೂಡ ಮೆನ್ಷನ್ ಮಾಡುತ್ತೆ ಬಜೆಟ್ ಡಾಕ್ಯುಮೆಂಟ್. ಈ ನ್ಯಾಷನಲ್ ರೈಲ್ ಪ್ಲಾನಿನ ಉದ್ದೇಶ ಏನು ಅಂತಂದ್ರೆ ಇವತ್ತು ಟ್ರಾನ್ಸ್ಪೋರ್ಟೇಷನ್ ಅನ್ನುವಂತ ಒಂದು ಓವರಾಲ್ ಸೆಕ್ಟರ್ ಅನ್ನ ತೆಗೆದುಕೊಂಡಿದೆ ಆದ್ರೆ ರೈಲ್ ಟ್ರಾನ್ಸ್ಪೋರ್ಟ್ ಎಷ್ಟು ಶೇರ್ ಅನ್ನ ಹೊಂದಿದೆ ಅಂತಂದ್ರೆ ಕೇವಲ 27% ಮಾತ್ರನೇ. ಉಳಿದಿರುವಂತ 73% ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ, ಸಾರಿಗೆಗೋಸ್ಕರ ನಾವು ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತಂದ್ರೆ ಒಂದು ರಸ್ತೆಯ ಮೇಲೆ, ಇನ್ನೊಂದು ವಿಮಾನಯಾನದ ಮೇಲೆ, ಅಂದ್ರೆ ರೋಡ್ ಮತ್ತು ಏವಿಯೇಷನ್ ನ ಮೇಲೆ ಡಿಪೆಂಡೆನ್ಸಿಯನ್ನ ಹೊಂದಿದ್ದೀವಿ ಉಳಿದಿರುವಂತ 73%ಗೆ. ಆದರೆ ಈ ಎರಡೂ ಸೆಕ್ಟರ್ಗಳು ಸಾಕಷ್ಟು ಪೊಲ್ಯೂಷನ್ ಅನ್ನ ಮಾಡ್ತವೆ, ಜೊತೆಗೆ ಕಾಸ್ಟ್ಲಿ ಕೂಡ. ಆದ್ದರಿಂದ ನಮ್ಮ ಎಕಾನಮಿಗೆ ನಾವು ಸಹಾಯ ಮಾಡಬೇಕು ಅಂತಂದ್ರೆ, ಒಳ್ಳೆಯ ಟ್ರಾನ್ಸ್ಪೋರ್ಟೇಷನ್ ನ ಕೊಡಬೇಕು ಅಂತಂದ್ರೆ ರೈಲ್ವೆ ಸೆಕ್ಟರ್ ನ ಶೇರ್ ಅನ್ನ ಜಾಸ್ತಿ ಮಾಡಬೇಕು. ಸೊ ಈ ನ್ಯಾಷನಲ್ ರೈಲ್ ಪ್ಲಾನ್ ಏನ್ ಹೇಳುತ್ತೆ ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ ಅಲ್ಲಿ ರೈಲ್ವೆಯ ಶೇರ್ ಈಗ ಸದ್ಯಕ್ಕೆ 27% ಏನಿದೆ ಇದನ್ನ ಇನ್ಕ್ರೀಸ್ ಮಾಡಬೇಕು 45%ಗೆ ಅನ್ನುವಂತ ಗೋಲ್ ಅನ್ನ ಹಾಕೊಳ್ಳುತ್ತೆ ಈ ನ್ಯಾಷನಲ್ ರೈಲ್ ಪ್ಲಾನ್. ಈಗ ಸದ್ಯಕ್ಕೆ ಈ ಒಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಂಡಿರಿ, ಇನ್ನು ಹೆಚ್ಚಿನ ಡೀಟೇಲ್ಸ್ ನಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ನಂತರ ಇನ್ನೊಂದು ಪ್ರಪೋಸಲ್ ಬಜೆಟ್ ಡಾಕ್ಯುಮೆಂಟ್ ಅಲ್ಲಿ ಇರೋದು ಅಂತಂದ್ರೆ ಮಲ್ಟಿಪರ್ಪಸ್ ಸೀವೀಡ್ ಪಾರ್ಕ್ ಒಂದರ ಬಗ್ಗೆ ಈ ಬಜೆಟ್ ಡಾಕ್ಯುಮೆಂಟ್ ಮಾತಾಡುತ್ತೆ. ನಮಗೆ ಗೊತ್ತು ಸಮುದ್ರ ಕಳೆ, ಈ ಸಮುದ್ರ ಕಳೆಯನ್ನು ನಾವು ಫಾರ್ಮಸಿ ಸೆಕ್ಟರ್ ಅಲ್ಲಿ ಬಳಕೆ ಮಾಡ್ತೀವಿ, ಔಷಧಿಗಳ ಉತ್ಪನ್ನಗಳಲ್ಲಿ ಮತ್ತು ಕಾಸ್ಮೆಟಿಕ್ಸ್ ಅಲ್ಲಿ ಬಳಕೆ ಮಾಡ್ತೀವಿ. ಹೀಗೆ ಹಲವಾರು ಸೆಕ್ಟಾರ್ಗಳಲ್ಲಿ ಈ ಸಮುದ್ರ ಕಳೆಯನ್ನ ಬಳಕೆ ಮಾಡ್ತೀವಿ. ಇದರ ಅರ್ಥ ಏನು? ಸೀವೀಡ್ಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಈ ಡಿಮ್ಯಾಂಡ್ ಅನ್ನ ನಾವೀಗ ಯುಟಿಲೈಸ್ ಮಾಡ್ಕೊಳ್ಬೇಕು ನಮ್ಮ ಎಕಾನಮಿಗೆ. ಆದ್ದರಿಂದ ಬಜೆಟ್ ಹೇಳುತ್ತೆ ನಾವು ಈ ಸೀವೀಡ್ಗೋಸ್ಕರನೇ ಮಲ್ಟಿಪರ್ಪಸ್ ಸೀವೀಡ್ ಪಾರ್ಕ್ ಒಂದನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ ತಮಿಳುನಾಡು ರಾಜ್ಯದಲ್ಲಿ ಅನ್ನುವಂತ ಮಾತನ್ನ ಬಜೆಟ್ ಡಾಕ್ಯುಮೆಂಟ್ ಹೇಳುತ್ತೆ. ಸೊ ಒಂದು ಪಾಯಿಂಟ್ ಅನ್ನ ನಾವು ನೆನ್ಪಿಟ್ಕೊಳ್ಬೇಕು, ಬಜೆಟ್ ಡಾಕ್ಯುಮೆಂಟ್ ಹೇಳುವ ಪ್ರಕಾರ ತಮಿಳುನಾಡು ರಾಜ್ಯದಲ್ಲಿ ಮಲ್ಟಿಪರ್ಪಸ್ ಸೀವೀಡ್ ಪಾರ್ಕ್ ಅನ್ನು ನಾವು ಎಸ್ಟಾಬ್ಲಿಷ್ ಮಾಡೋರಿದ್ದೀವಿ ಈ ವರ್ಷ. ಇದರಿಂದ ಕೋಸ್ಟಲ್ ಕಮ್ಯುನಿಟಿಗೆ ಬೇಕಾಗಿರುವಂತಹ ಜಾಬ್ ಗಳನ್ನ ಸೃಷ್ಟಿಸಿದ ಹಾಗೆ ಆಗುತ್ತೆ, ಎಕನಾಮಿಕ್ ಆಕ್ಟಿವಿಟೀಸ್ ಗಳು ಜಾಸ್ತಿ ಆಗ್ತವೆ, ನಮ್ಮ ಎಕ್ಸ್ಪೋರ್ಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಂಡಿರಿ, ಇತ್ತೀಚೆಗೆ ಬಜೆಟ್ ಮಲ್ಟಿಪರ್ಪಸ್ ಸೀವೀಡ್ ಪಾರ್ಕ್ ಅನ್ನ ಯಾವ ರಾಜ್ಯದಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳುತ್ತೆ ಅಂತ ಕೇಳಿದಾಗ ತಮಿಳುನಾಡು ಅಂತ
ನಮಗೆ ನೆನಪಿರಬೇಕು. ನಂತರ ಒಂದು ಹೊಸ ಪಾಲಿಸಿಯ ಬಗ್ಗೆ ಬಜೆಟ್ ಡಾಕ್ಯುಮೆಂಟ್ ಮಾತಾಡುತ್ತೆ. ಅದು ಹಳೆಯ ವೆಹಿಕಲ್ ಗಳ ಬಗ್ಗೆ ಸಂಬಂಧಪಟ್ಟಿದ್ದು. ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ನೋಡಿದ್ವಿ, ಹಳೆಯ ವೆಹಿಕಲ್ ಗಳಿಂದ ಸಾಕಷ್ಟು ಹೊಗೆ ಹೊರಬರೋದ್ರಿಂದ ವಾಯು ಮಾಲಿನ್ಯಕ್ಕೆ ಸಾಕಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಕೊಡ್ತಾ ಇದ್ದಾವೆ ಈ ಓಲ್ಡ್ ವೆಹಿಕಲ್ ಗಳು. ಅದನ್ನ ಕಡಿಮೆ ಮಾಡ್ಲಿಕ್ಕೆ ಅಂದ್ರೆ ಓಲ್ಡ್ ವೆಹಿಕಲ್ ಅನ್ನ ನಾವು ಬಳಸೋದನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಗವರ್ನಮೆಂಟ್ ಏನ್ ಮಾಡ್ತು, ಗ್ರೀನ್ ಟ್ಯಾಕ್ಸ್ ಅನ್ನುವಂತ ಒಂದು ಟ್ಯಾಕ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅನ್ನುವಂತ ಪ್ರಪೋಸಲ್ ಅನ್ನ ಇಡ್ತು. ಅಂತಂದ್ರೆ ಟ್ಯಾಕ್ಸ್ ಬರ್ಡನ್ ಅನ್ನ ಜಾಸ್ತಿ ಮಾಡೋದು ಓಲ್ಡ್ ವೆಹಿಕಲ್ ಗಳ ಮೇಲೆ. ಇದರಿಂದ ಜನತೆ ಈ ಓಲ್ಡ್ ವೆಹಿಕಲ್ ಅನ್ನ ಬಿಟ್ಟು ಹೊಸ ವೆಹಿಕಲ್ ಅನ್ನ ಖರೀದಿ ಮಾಡ್ತಾರೆ. ಇದರಿಂದ ಈ ಓಲ್ಡ್ ವೆಹಿಕಲ್ ಇಂದ ಆಗ್ತಾ ಇದ್ದಂತ ವಾಯು ಮಾಲಿನ್ಯ ಕಡಿಮೆ ಆಗುತ್ತೆ. ಇದು ಗ್ರೀನ್ ಟ್ಯಾಕ್ಸಿನ ಉದ್ದೇಶ ಆಗಿತ್ತು. ಅದೇ ನಿಟ್ಟಿನಲ್ಲಿ ಒಂದು ಹೊಸ ಪಾಲಿಸಿಯನ್ನ ಪ್ರಪೋಸ್ ಮಾಡುತ್ತೆ ಬಜೆಟ್ ಡಾಕ್ಯುಮೆಂಟ್. ಅದೇನು ಅಂತಂದ್ರೆ ವಾಲಂಟರಿ ವೆಹಿಕಲ್ ಸ್ಕ್ರಾಪಿಂಗ್ ಪಾಲಿಸಿ. ಅಂದ್ರೆ ನಮ್ಮಲ್ಲಿ ಇರುವಂತ ಈ ಹಳೆಯ ಗಾಡಿಗಳು ಏನಿದಾವೆ, ಓಲ್ಡ್ ವೆಹಿಕಲ್ಗಳು, ಇವುಗಳನ್ನ ಸ್ಕ್ರಾಪ್ ಮಾಡೋದು, ಅದರಲ್ಲೂ ಸ್ವಯಂ ಪ್ರೇರಿತವಾಗಿ ನಾವೇ ಮಾರಾಟವನ್ನ ಮಾಡೋದು. ಇದರಿಂದ ಒಂದು ಈ ಹಳೆಯ ವೆಹಿಕಲ್ ಗಳ ಬಳಕೆ ಕಡಿಮೆ ಆಗುತ್ತೆ, ಇನ್ನೊಂದು ಈ ಹಳೆಯ ವೆಹಿಕಲ್ ಗಳನ್ನ ಸಸ್ಟೈನಬಲಿ ನಾವು ಡಿಸ್ಪೋಸ್ ಮಾಡ್ಲಿಕ್ಕೆ ಆಗತ್ತೆ. ಪ್ರಕೃತಿಗೆ ಯಾವುದೇ ತೊಂದರೆ ಆಗದೆ ಈ ವೆಹಿಕಲ್ ಗಳನ್ನ ಡಿಸ್ಪೋಸ್ ಮಾಡ್ಲಿಕ್ಕೆ ಆಗತ್ತೆ. ವಾಪಸ್ಸು ಈ ವೆಹಿಕಲ್ ಗಳಲ್ಲಿರುವಂತ ರಾ ಮೆಟೀರಿಯಲ್ ಏನಿದೆ ಅದನ್ನ ವಾಪಸ್ಸು ನಾವು ನಮ್ಮ ಎಕಾನಮಿಗೆ ತರಲಿಕ್ಕೆ ಆಗತ್ತೆ. ಅದಕ್ಕೋಸ್ಕರನೇ ವಾಲಂಟರಿ ವೆಹಿಕಲ್ ಸ್ಕ್ರಾಪಿಂಗ್ ಪಾಲಿಸಿಯನ್ನ ತರ್ತೀವಿ ಅಂತ ಬಜೆಟ್ ಅಲ್ಲಿ ಹೇಳ್ತಾ ಇದೆ ಗವರ್ನಮೆಂಟ್. ನಂತರ ಬಜೆಟ್ ಅಲ್ಲಿ ಜಲಜೀವನ್ ಮಿಷನ್ ಅರ್ಬನ್ ಬಗ್ಗೆ ಮಾತಾಡ್ತಾ ಇದೆ ಗವರ್ನಮೆಂಟ್. ಈಗಾಗಲೇ ಗವರ್ನಮೆಂಟ್ ಜಲಜೀವನ್ ಮಿಷನ್ ರೂರಲ್ ಅನ್ನ ತಗೊಂಡು ಬಂದಿದೆ. ಜಲಜೀವನ್ ಮಿಷನ್ ರೂರಲ್ ನ ಉದ್ದೇಶ ಏನು, ಇದನ್ನ 2019-20 ಬಜೆಟ್ ಅಲ್ಲೇ ಅನೌನ್ಸ್ ಮಾಡಲಾಗಿತ್ತು. ಇದರ ಉದ್ದೇಶ ಏನು, 2024 ಒಳಗಾಗಿ ಎಲ್ಲ ರೂರಲ್ ಹೌಸ್ ಹೋಲ್ಡ್ ಗಳಿಗೆ, ಎಲ್ಲ ಹಳ್ಳಿಯ ಮನೆಗಳಿಗೆ ಪೈಪ್ಡ್ ವಾಟರ್ ಸಪ್ಲೈ ಅನ್ನ ಕೊಡೋದು. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಎಲ್ಲ ರೂರಲ್ ಹೌಸ್ ಹೋಲ್ಡ್ ಗಳನ್ನ ಈ ಜಲಜೀವನ್ ಮಿಷನ್ ಟಾರ್ಗೆಟ್ ಮಾಡಿತ್ತು. ರೂರಲ್ ಹೌಸ್ ಹೋಲ್ಡ್ ಗಳನ್ನ, ಅರ್ಬನ್ ಹೌಸ್ ಹೋಲ್ಡ್ ಗಳನ್ನ ಅಲ್ಲ. ಜೊತೆಗೆ ಪೈಪ್ಡ್ ವಾಟರ್ ಸಪ್ಲೈ ಬಗ್ಗೆ ಮಾತಾಡ್ತಾ ಇದೆ. ನಾರ್ಮಲ್ ವಾಟರ್ ಸಪ್ಲೈ ಅಲ್ಲ, ಪೈಪ್ಡ್ ವಾಟರ್ ಸಪ್ಲೈ ಬಗ್ಗೆ ಮಾತಾಡ್ತಾ ಇದೆ. ಆದ್ದರಿಂದ ಇಂಟಿಗ್ರೇಟೆಡ್, ಸಮಗ್ರವಾಗಿ ಡಿಮ್ಯಾಂಡ್ ಮತ್ತು ಸಪ್ಲೈ ಸೈಡ್ ಎರಡೂ ರೀತಿಯಲ್ಲಿ ಲೋಕಲ್ ಲೆವೆಲ್ ಅಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಇದು ಮಾತಾಡ್ತಾ ಇತ್ತು. ಡಿಮ್ಯಾಂಡ್ ಸಪ್ಲೈ ಅಂತಂದ್ರೆ ಇಲ್ಲಿ ವಾಟರ್ ಸಪ್ಲೈಯನ್ನ ಮಾಡ್ತಾ ಇರಬೇಕಾದ್ರೆ ಒಂದು ಮನೆಗೆ ಎಷ್ಟು ಡಿಮ್ಯಾಂಡ್ ಇದೆ ನೀರಿನ ವಿಷಯವಾಗಿ, ಮತ್ತು ಅದಕ್ಕೆ ಸಪ್ಲೈಯನ್ನ ಮಾಡಬೇಕು ಅಂತಂದ್ರೆ ಎಲ್ಲಿಂದ ಸಪ್ಲೈಯನ್ನ ಮಾಡೋದು, ಆದ್ದರಿಂದ ಸೋರ್ಸಸ್ ಆಫ್ ವಾಟರ್ ಬಗ್ಗೆ ಕೂಡ ಈ ಒಂದು ಮಿಷನ್ ಮಾತಾಡ್ತಾ ಇತ್ತು. ಅದಕ್ಕೋಸ್ಕರ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆ ನೀರಿನ ಕೊಯ್ಲಿನ ಬಗ್ಗೆ, ಗ್ರೌಂಡ್ ವಾಟರ್ ರೀಚಾರ್ಜ್, ಅಂತರ್ಜಲದ ರೀಚಾರ್ಜಿನ ಬಗ್ಗೆ, ಮ್ಯಾನೇಜ್ಮೆಂಟ್ ಆಫ್ ಹೌಸ್ ಹೋಲ್ಡ್ ವೇಸ್ಟ್ ವಾಟರ್ ಅಂತಂದ್ರೆ ನಮ್ಮ ಮನೆಗಳಲ್ಲಿ ಇರುವಂತಹ ವೇಸ್ಟ್ ವಾಟರ್ ಏನತ್ತೆ ಅದನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು, ನಿರ್ವಹಣೆ ಮಾಡಬೇಕು, ಅದನ್ನ ಯಾವ ರೀತಿಯಾಗಿ ಮರುಬಳಕೆ ಮಾಡಬೇಕು, ಎಲ್ಲದರ ಬಗ್ಗೆ ಮಾತಾಡ್ತಾ ಇತ್ತು ಜಲಜೀವನ್ ಮಿಷನ್. ಆದರೆ ಜಲಜೀವನ್ ಮಿಷನ್ ಫೋಕಸ್ ಮಾಡ್ತಾ ಇದ್ದಿದ್ದು ರೂರಲ್ ಹೌಸ್ ಹೋಲ್ಡಿನ ಬಗ್ಗೆ. ಅದೇ ಈ ವರ್ಷದ ಬಜೆಟ್ ಮಾತಾಡ್ತಾ ಇರೋದು ಅರ್ಬನ್ ಹೌಸ್ ಹೋಲ್ಡ್ ಗಳ ಬಗ್ಗೆ. ಜಲಜೀವನ್ ಅರ್ಬನ್ ಮಿಷನ್ ನ ಬಗ್ಗೆ ಮಾತಾಡ್ತಾ ಇದೆ ಈ ವರ್ಷದ ಬಜೆಟ್. ಇಷ್ಟು ನಮಗೆ ಓವರ್ ಆಲ್ ಈ ವರ್ಷದ ಬಜೆಟ್ ಅಲ್ಲಿ ಇರುವಂತಹ ಹೊಸ ಯೋಜನೆಗಳು ಮತ್ತು ಪಾಲಿಸಿಗಳು, ಇವುಗಳೇ ವೆರಿ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಇವುಗಳನ್ನ ಬಿಟ್ಟು ಉಳಿದಿರುವಂತಹ ಅಂಶಗಳು ಏನಿದಾವೆ ಅವುಗಳು ನಮಗೆ ಆಲ್ಮೋಸ್ಟ್ ವರ್ಷ ಪೂರ್ತಿ ಸುದ್ದಿಯಲ್ಲಿರುವಂತಹ ಅಂಶಗಳು, ಅಥವಾ ಈ ಹಿಂದಿನ ಬಜೆಟ್ ಅಲ್ಲೇ ಮೆನ್ಷನ್ ಆಗಿರುವಂತಹ ಅಂಶಗಳು, ಅವುಗಳನ್ನ ಅಪ್ಗ್ರೇಡ್ ಮಾಡಲಾಗಿದೆ ಅಥವಾ ಅವುಗಳಿಗೆ ಕೊಡ್ತಾ ಇದ್ದಂತಹ ಹಣದ ಹರಿವನ್ನ ಜಾಸ್ತಿ ಮಾಡಲಾಗಿದೆ. ಈ ರೀತಿಯ ಅಂಶಗಳೇ ಇದಾವೆ. ಆದ್ದರಿಂದ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಫಸ್ಟ್ ಮೇಜರ್ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಂಡಿರುವಂತಹ ಅಂಶ ಈ ವರ್ಷದ ಬಜೆಟ್ ಅಲ್ಲಿ ಅಂತಂದ್ರೆ ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿರುವಂತಹ ಇಂಡೆಕ್ಸ್ ಗಳು. ಎರಡನೇದಾಗಿ ಬಜೆಟ್ ಅಲ್ಲಿ ಮೆನ್ಷನ್ ಆಗಿರುವಂತಹ ಹೊಸ ಯೋಜನೆಗಳು. ನಂತರದ ಪ್ರಿಯಾರಿಟಿಯಲ್ಲಿ ನಮಗೆ ಬಜೆಟ್ ಅಲ್ಲಿ ಇರುವಂತಹ ಇತರ ಅಂಶಗಳು ಬರ್ತವೆ. ನಂತರ ಎಕಾನಮಿಯ ಬೇಸಿಕ್ ಕಾನ್ಸೆಪ್ಟ್ ಗಳನ್ನ ಬಳಕೆ ಮಾಡಿಕೊಂಡು ಎಂಟೈರ್ ಬಜೆಟ್ ಅನ್ನ ಒಂದು ಬಾರಿ ಗ್ಲಾನ್ಸ್ ಮಾಡಬೇಕು. ಈ ಸೆಕ್ಷನ್ ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ ಈಗಾಗಲೇ ನಮ್ಮ ಚಾನೆಲ್ ಅಲ್ಲಿ ಅಪ್ಲೋಡ್ ಆಗಿರುವಂತಹ ಫ್ರೀ ಎಕಾನಮಿ ಕ್ಲಾಸ್ಗಳು 4 ಕ್ಲಾಸ್ಗಳನ್ನ ಅಪ್ಲೋಡ್ ಮಾಡಲಾಗಿದೆ. ಆ 4 ನೀವು ವಾಚ್ ಮಾಡಬೇಕು. ಬಜೆಟ್ಗೆ ರಿಲೇಟೆಡ್ ಆಗಿರುವಂತಹ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ ಗಳನ್ನ ಈಗಾಗಲೇ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಅವುಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಆಗ ಮಾತ್ರನೇ ಈ ವರ್ಷದ ಬಜೆಟ್ ಈ ಎಲ್ಲ ಕಾನ್ಸೆಪ್ಟ್ ಗಳ ಬಗ್ಗೆ ಏನು ಮಾತಾಡ್ತಾ ಇದೆ ಅನ್ನೋದು ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಈಗ ನಾವು ಒಂದು ಬಾರಿ ಬಜೆಟ್ ಅನ್ನ ಒಂದು ಗ್ಲಾನ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಬಜೆಟ್ ಅಂದ ತಕ್ಷಣ ನಮಗೆ ಈ ಬಜೆಟ್ಗೆ ಹಣ ಹರಿದು ಬರುತ್ತೆ. ನಂತರ ಬಜೆಟಿನ ಮುಖಾಂತರವಾಗಿ, ಯೋಜನೆಗಳ ಮುಖಾಂತರವಾಗಿ ಈ ಹಣವನ್ನ ಗವರ್ನಮೆಂಟ್ ವೆಚ್ಚ ಮಾಡುತ್ತೆ. ಈಗ ಹರಿದು ಬರುವಂತ ಈ ಹಣ ಯಾವ ಯಾವ ಮೂಲಗಳಿಂದ ಹರಿದು ಬರುತ್ತೆ ಅದನ್ನೇ ಈ ಗ್ರಾಫಿನ ಮುಖಾಂತರವಾಗಿ ಬಜೆಟ್ ಡಾಕ್ಯುಮೆಂಟ್ ಹೇಳ್ತಾ ಇದೆ. ನಾವು ಥಿಯರಿ ಕ್ಲಾಸ್ಗಳಲ್ಲಿ ನೋಡಿದ್ವಿ, ಬಜೆಟ್ಗೆ ಹರಿದು ಬರುವಂತ ಹಣ ಏನಿದೆ ಇದನ್ನ ನಾವು ರೆಸಿಪ್ಟ್ ಅಥವಾ ಸ್ವೀಕೃತಿ ಅಂತ ಕರಿತೀವಿ. ಈ ರೆಸಿಪ್ಟ್ ಅನ್ನ ಎಗೇನ್ ನಾವು 2 ಭಾಗ ಮಾಡಬಹುದು. ಒಂದು ಕ್ಯಾಪಿಟಲ್ ರೆಸಿಪ್ಟ್, ಇನ್ನೊಂದು ರೆವೆನ್ಯೂ ರೆಸಿಪ್ಟ್. ರೆವೆನ್ಯೂ ರೆಸಿಪ್ಟ್ ಅಲ್ಲಿ ಒಂದು ಟ್ಯಾಕ್ಸಿನ ಮುಖಾಂತರವಾಗಿ, ತೆರಿಗೆಗಳ ಮುಖಾಂತರವಾಗಿ ಬರುವಂತದ್ದು, ಇನ್ನೊಂದು ನಾನ್ ಟ್ಯಾಕ್ಸ್ ರೆವೆನ್ಯೂ. ಇಲ್ಲಿ ರೆವೆನ್ಯೂ ರೆಸಿಪ್ಟ್ ಅಂತಂದ್ರೆ ಗವರ್ನಮೆಂಟ್ ಮರುಪಾವತಿ ಮಾಡುವಂತ ಅವಶ್ಯಕತೆ ಇಲ್ಲದೆ ಇರುವಂತ ಸ್ವೀಕೃತಿ. ಅದೇ ರೀತಿಯಾಗಿ ಕ್ಯಾಪಿಟಲ್ ರೆಸಿಪ್ಟ್ ಅಂತಂದ್ರೆ ಗವರ್ನಮೆಂಟ್ ಮರುಪಾವತಿಯನ್ನ ಮಾಡಬೇಕಾಗತ್ತೆ. ಇದರಿಂದ ಗವರ್ನಮೆಂಟಿನ ಅಸೆಟ್ ಆದ್ರೂ ಕಡಿಮೆ ಆಗಿರುತ್ತೆ ಈ ಒಂದು ಸ್ವೀಕೃತಿಯಿಂದ, ಇಲ್ಲವಾ ಗವರ್ನಮೆಂಟಿನ ಸಾಲದ ಹೊರೆಯಾದ್ರೂ ಜಾಸ್ತಿ ಆಗಿರುತ್ತೆ. ಅಂತಂದ್ರೆ ಕ್ಯಾಪಿಟಲ್ ರೆಸಿಪ್ಟ್ ಅಂತಂದ್ರೆ ಗವರ್ನಮೆಂಟ್ ತೆಗೆದುಕೊಂಡಿರುವಂತ ಸಾಲ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಅಥವಾ ಗವರ್ನಮೆಂಟ್ ಮಾಡಿರುವಂತ ಡಿಸ್ಇನ್ವೆಸ್ಟ್ಮೆಂಟ್ ಇನ್ಕ್ಲೂಡ್ ಆಗಿರುತ್ತೆ.
ಆಗಿರುತ್ತೆ. ಈಗ ಈ ವರ್ಷದ ಬಜೆಟ್ ಅಲ್ಲಿ ಎಷ್ಟೆಷ್ಟು ಹಣ ಯಾವ ಯಾವ ಮೂಲದಿಂದ ಬಂದಿದೆ ನಾವೀಗ ಅಬ್ಸರ್ವ್ ಮಾಡಬೇಕಾಗಿದೆ. ಮೊದಲಿಗೆ 36% ಅಂದ್ರೆ 1 ರೂಪಾಯಿಯಲ್ಲಿ 36 ಪೈಸೆ ನಮಗೆ ಸಾಲದಿಂದನೇ ಬರ್ತಾ ಇದೆ. ಬಾರೋಯಿಂಗ್ ಮತ್ತು ಇತರ ಲಯಬಿಲಿಟಿಗಳಿಂದನೇ ಬರ್ತಾ ಇದೆ. ಈ ಒಂದು ಕೆಟಗರಿಯಲ್ಲಿ ನಮಗೆ ಕ್ಯಾಪಿಟಲ್ ರೆಸಿಪ್ಟ್ ಏನಿತ್ತು ಇದರಿಂದನೇ 36% ಬರ್ತಾ ಇದೆ. ನಂತರ ಎರಡನೇ ಅತಿ ಹೆಚ್ಚು ಸ್ವೀಕೃತಿ ಬರ್ತಾ ಇರುವಂತ ಒಂದು ಸೆಕ್ಷನ್ ಅಂತಂದ್ರೆ ಜಿಎಸ್ಟಿ ಇಂದ 15% ರೆಸಿಪ್ಟ್ಗಳು ಬರ್ತಾ ಇದಾವೆ ಗವರ್ನಮೆಂಟ್ಗೆ. ಅಂತಂದ್ರೆ ಒಟ್ಟಾರೆ ಸ್ವೀಕೃತಿಯಲ್ಲಿ ರೆವೆನ್ಯೂ ರೆಸಿಪ್ಟ್ ಏನಿದೆ ಈ ರೆವೆನ್ಯೂ ರೆಸಿಪ್ಟ್ ಅಲ್ಲಿ ಟ್ಯಾಕ್ಸ್ ರೆವೆನ್ಯೂ ಇದೆ. ಈ ಟ್ಯಾಕ್ಸ್ ರೆವೆನ್ಯೂ ಅಲ್ಲಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಗಳು ಇದಾವೆ. ಇಂಡೈರೆಕ್ಟ್ ಟ್ಯಾಕ್ಸ್ ಗಳಲ್ಲಿ ಜಿಎಸ್ಟಿ ಇಂದ 15% ಬರ್ತಾ ಇದೆ. ಈ ಒಂದೇ ಮೂಲ 1 ರೂಪಾಯಿ ಬಜೆಟ್ಗೆ ಬರುವಂತ 1 ರೂಪಾಯಿಯಲ್ಲಿ 15 ಪೈಸೆಯನ್ನ ತಗೊಂಡು ಬರ್ತಾ ಇದೆ. 15% ಕೇವಲ ಜಿಎಸ್ಟಿ ಇಂದನೇ ಬರ್ತಾ ಇದೆ. ನಂತರ 14% ಇನ್ಕಮ್ ಟ್ಯಾಕ್ಸ್ ಇಂದ, 13% ಕಾರ್ಪೊರೇಷನ್ ಟ್ಯಾಕ್ಸ್ ಇಂದ ಬರ್ತಾ ಇದೆ. ಈ ಎರಡೂ ಟ್ಯಾಕ್ಸ್ ಗಳು ನಮಗೆ ಡೈರೆಕ್ಟ್ ಟ್ಯಾಕ್ಸ್ ಗಳು ಆಗಿದಾವೆ. ಅಂತಂದ್ರೆ ರೆಸಿಪ್ಟ್ ಅಲ್ಲಿ, ರೆವೆನ್ಯೂ ರೆಸಿಪ್ಟ್ ಅಲ್ಲಿ ಟ್ಯಾಕ್ಸ್ ಇಂದ ಬರ್ತಾ ಇರುವಂತ ರೆವೆನ್ಯೂಗಳಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಮತ್ತು ಕಾರ್ಪೊರೇಷನ್ ಟ್ಯಾಕ್ಸ್ ಇದಾವೆ. ಇವುಗಳು 14% ಮತ್ತು 13% ರೆಸ್ಪೆಕ್ಟಿವ್ಲಿ ತಗೊಂಡು ಬರ್ತಾ ಇದಾವೆ ನಮ್ಮ ಬಜೆಟ್ಗೆ. ನಂತರ ಯೂನಿಯನ್ ಎಕ್ಸೈಸ್ ಡ್ಯೂಟಿಯಿಂದ 8%, ನಾನ್ ಡೆಪ್ಟ್ ಕ್ಯಾಪಿಟಲ್ ರೆಸಿಪ್ಟ್ ಇಂದ 5%. ಇದು ನಿಮಗೆ ಎಲ್ಲ ಪದಗಳು ಅರ್ಥ ಆಗಲಿ ಅಂತ ಹೇಳಿದ್ದು. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಟಾಪ್ 5 ನೆನಪಿದ್ರೆ ಸಾಕಾಗುತ್ತೆ. ಅಟ್ಲೀಸ್ಟ್ ಟಾಪ್ 3 ಆದ್ರೂ ನೆನಪಿರಬೇಕು. ಟಾಪ್ 3 ಅಂತಂದ್ರೆ ಮೊದಲಿಗೆ 36% ಬರೋದು ಬಾರೋಯಿಂಗ್ ಮತ್ತು ಇತರ ಲೈಬಿಲಿಟಿಗಳಿಂದ, ನಂತರ 15% ಬರೋದು ಜಿಎಸ್ಟಿ ಇಂದ, ನಂತರ 14% ಬರೋದು ಇನ್ಕಮ್ ಟ್ಯಾಕ್ಸ್ ಇಂದ, ನಂತರ ಕಾರ್ಪೊರೇಷನ್ ಟ್ಯಾಕ್ಸ್ ಇಂದ. ಒಟ್ಟಾರೆಯಾಗಿ ನಮ್ಮ ಬಜೆಟ್ಗೆ ಹರಿದು ಬರುವಂತ ಸ್ವೀಕೃತಿಯಲ್ಲಿ ಅಟ್ಲೀಸ್ಟ್ ಟಾಪ್ 3 ಸೋರ್ಸಸ್ ಆದ್ರೂ ನಿಮ್ಗೆ ನೆನಪಿದ್ರೆ ಸಾಕಾಗುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ಈಗ ನಮಗೆ ರುಪಿ ಎಲ್ಲೆಲ್ಲಿಂದ ಬರುತ್ತೆ ಅಂತ ಗೊತ್ತಾಯ್ತು. ಈ ರುಪಿಯನ್ನ ಎಲ್ಲೆಲ್ಲಿಗೆ ನಾವು ಖರ್ಚು ಮಾಡ್ತಾ ಇದೀವಿ, ಯಾವ ರೀತಿಯಾಗಿ ಖರ್ಚು ಮಾಡ್ತಿದೀವಿ ಅನ್ನೋದನ್ನ ಒಂದು ಬಾರಿ ಗ್ಲಾನ್ಸ್ ಮಾಡಬೇಕು. ಖರ್ಚು ಮಾಡೋದ್ರಲ್ಲಿ ಎಗೇನ್ ನಾವು 2 ಡಿವಿಷನ್ ಅನ್ನ ಮಾಡಿದ್ವಿ. ಎಕ್ಸ್ಪೆಂಡಿಚರ್ ಅಲ್ಲಿ 2 ಡಿವಿಷನ್ ಅನ್ನ ಮಾಡಿದ್ವಿ. ಒಂದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ನೋಡಿದ್ವಿ. ಈ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅನ್ನ ಮಾಡೋದ್ರಿಂದ ಗವರ್ನಮೆಂಟ್ಗೆ ಮುಂದೆ ಯಾವುದೇ ಆದಾಯ ಬರೋದಿಲ್ಲ. ಇವತ್ತು ಖರ್ಚು ಮಾಡ್ತೀವಿ, ಅದು ಈ ವರ್ಷಕ್ಕೆ ಮುಗಿಯುತ್ತೆ. ಫಾರ್ ಎಕ್ಸಾಂಪಲ್ ಸ್ಯಾಲರಿ ಆಗಿರಬಹುದು, ಸಬ್ಸಿಡಿ ಆಗಿರಬಹುದು, ಇವೆಲ್ಲವೂ ನಮಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಬರ್ತವೆ. ಅದೇ ರೀತಿಯಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗಳು ಇದಾವೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಂದ ಇವತ್ತು ನಮಗೆ ಆಸ್ತಿ ಪಾಸ್ತಿಗಳು ಸೃಷ್ಟಿಯಾಗ್ತವೆ. ಇದರಿಂದ ಗವರ್ನಮೆಂಟ್ಗೆ ಮುಂದೊಂದು ದಿನ ಪ್ರಾಫಿಟ್ ಬರಬಹುದು, ಡಿವಿಡೆಂಟ್ ಬರಬಹುದು, ಅಥವಾ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಅಡಿಯಲ್ಲಿ ಗವರ್ನಮೆಂಟ್ ಯಾರಿಗಾದ್ರೂ ಸಾಲವನ್ನ ಕೊಟ್ಟಿದೆ ಆದ್ರೆ ಮುಂದೊಂದು ದಿನ ಗವರ್ನಮೆಂಟ್ಗೆ ಬಡ್ಡಿಗಳು ಬರ್ತವೆ. ಅಥವಾ ಗವರ್ನಮೆಂಟ್ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಅಡಿಯಲ್ಲಿ ಈ ಹಿಂದೆ ತೆಗೆದುಕೊಂಡಿದ್ದಂತ ಸಾಲವನ್ನ ಮರುಪಾವತಿ ಮಾಡಿದೆ ಆದ್ರೆ ಗವರ್ನಮೆಂಟಿನ ಮೇಲೆ ಇರುವಂತ ಸಾಲದ ಹೊರೆ ಕಡಿಮೆ ಆಗಿರುತ್ತೆ. ಸೊ ಒಟ್ಟಾರೆಯಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಂದ ಗವರ್ನಮೆಂಟಿನ ಹೊರೆ ಕಡಿಮೆ ಆಗಿರುತ್ತೆ, ಸಾಲದ ಹೊರೆ ಕಡಿಮೆ ಆಗಿರುತ್ತೆ. ಇಲ್ಲವಾ ಗವರ್ನಮೆಂಟ್ಗೆ ಆಸ್ತಿ ಪಾಸ್ತಿಗಳು ಸೃಷ್ಟಿಯಾಗಿರ್ತವೆ. ರೆವೆನ್ಯೂ ಎಕ್ಸ್ಪೆಂಡಿಚರ್ ಇಂದ ಈ ರೀತಿ ಯಾವುದೂ ಆಗೋದಿಲ್ಲ. ಅಂದ್ರೆ ಆಸ್ತಿಯೂ ಸೃಷ್ಟಿಯಾಗೋದಿಲ್ಲ, ಸಾಲದ ಹೊರೆಯೂ ಕಡಿಮೆ ಆಗೋದಿಲ್ಲ. ಈ ಸೆಕ್ಷನ್ ಅಲ್ಲಿ ಮಾಡಿರುವಂತ ಎಲ್ಲ ಎಕ್ಸ್ಪೆಂಡಿಚರ್ ಈ ವರ್ಷಕ್ಕೆ ಮುಗಿದು ಹೋಗುತ್ತೆ. ಇದರಿಂದ ಮುಂದೊಂದು ದಿನ ಯಾವುದೇ ಆದಾಯವನ್ನ ಅಥವಾ ಬಡ್ಡಿಯನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ 2 ಸೆಕ್ಷನ್ ಅನ್ನ ನಾವು ನೋಡಿದ್ವಿ. ಈಗ ನಮ್ಮ ಬಜೆಟ್ ಅಲ್ಲಿ, ಈ ವರ್ಷದ ಬಜೆಟ್ ಅಲ್ಲಿ ಯಾವ ರೀತಿಯಾಗಿ ನಾವು ವೆಚ್ಚವನ್ನ ಮಾಡ್ತಿದೀವಿ ಅನ್ನೋದನ್ನ ಅಬ್ಸರ್ವ್ ಮಾಡೋಣ. ಮೊದಲಿಗೆ ಅತಿ ಹೆಚ್ಚು ವೆಚ್ಚವನ್ನ ನಾವು ಈ ವರ್ಷದ ಬಜೆಟ್ ಅಲ್ಲಿ ಯಾವ ಒಂದು ಸೆಕ್ಷನ್ಗೆ ಕೊಡ್ತಾ ಇದೀವಿ ಅಂತಂದ್ರೆ ಇಂಟ್ರೆಸ್ಟ್ ಪೇಮೆಂಟ್ಗೆ. ಅಂದ್ರೆ ಈ ಹಿಂದಿನ ಗವರ್ನಮೆಂಟ್ಗಳು ತೆಗೆದುಕೊಂಡಿದ್ದಂತ ಸಾಲಕ್ಕೆ ಇವತ್ತಿನ ಗವರ್ನಮೆಂಟ್ ಎಷ್ಟರ ಮಟ್ಟಿಗೆ ಹೊರೆಯನ್ನ ಅನುಭವಿಸ್ತಾ ಇದೆ ಅಂತಂದ್ರೆ ತನ್ನ ಎಂಟೈರ್ ಬಜೆಟ್ ಅಲ್ಲಿ 20% ಅನ್ನ ಈ ಬಡ್ಡಿಯ ರೂಪದಲ್ಲೇ ಕಟ್ತಾ ಇದೆ. ಇದನ್ನ ನಾವು ಟೈಡ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಯಾಕೆಂತಂದ್ರೆ ಗವರ್ನಮೆಂಟಿನ ಕೈಯನ್ನ ಕಟ್ಟಿ ಹಾಕಿದೆ ಈ 20% ಆಫ್ ದಿ ಬಜೆಟ್. ಇದರಲ್ಲಿ ಗವರ್ನಮೆಂಟಿನ ಯಾವ ಇಚ್ಛೆಯೂ ಇಲ್ಲ. 20% ಆಫ್ ದಿ ಬಜೆಟ್ ಅನ್ನ ಬಡ್ಡಿಯ ರೂಪದಲ್ಲಿ ಕೊಡಲೇಬೇಕು. ಇದರಲ್ಲಿ ಗವರ್ನಮೆಂಟ್ ಯಾವುದೇ ವಿನಾಯಿತಿಯನ್ನೂ ಮಾಡಲಿಕ್ಕೆ ಆಗುದಿಲ್ಲ, ಯಾವುದೇ ಯೋಜನೆಯನ್ನೂ ತರಲಿಕ್ಕೆ ಆಗುದಿಲ್ಲ. ಎಂಟೈರ್ ಬಜೆಟ್ ಅಲ್ಲಿ 20% ಅನ್ನ ಈ ರೀತಿಯಾಗಿ ನಾವು ಬಡ್ಡಿಯ ರೂಪದಲ್ಲಿ ಕೊಡ್ತಾ ಇದೀವಿ. ಉಳಿದಿರುವಂತ 80% ಅನ್ನ ಜನತೆಗೋಸ್ಕರ, ನಮ್ಮ ಆರ್ಥಿಕ ವ್ಯವಸ್ಥೆಯ ರಿಕವರಿಗೋಸ್ಕರ ಬಳಕೆ ಮಾಡ್ತಾ ಇದೆ ನಮ್ಮ ಬಜೆಟ್. ಸೊ ಮೊದಲನೇ ಪಾಯಿಂಟ್ ನಮಗೆ ಕ್ಲಿಯರ್ ಆಯ್ತು. ಬಜೆಟ್ ಅಲ್ಲಿ ಯಾವ ರೀತಿಯಾಗಿ ನಾವು ವೆಚ್ಚವನ್ನ ಮಾಡ್ತಾ ಇದೀವಿ ಅಂತ ನೋಡಿದಾಗ ಹೈಯೆಸ್ಟ್ ಹೋಗೋದು ಯಾವ ಸೆಕ್ಷನ್ಗೆ ಅಂತಂದ್ರೆ ಇಂಟ್ರೆಸ್ಟ್ ಪೇಮೆಂಟ್ಗೆ ಅಂತ ಗೊತ್ತಾಯ್ತು, 20% ಅಷ್ಟು. ನಂತರ ಸೆಕೆಂಡ್ ಹೈಯೆಸ್ಟ್ ಬಂದು ಸ್ಟೇಟ್ಗಳ ಶೇರು, ಟ್ಯಾಕ್ಸ್ ಮತ್ತೆ ಡ್ಯೂಟಿಗಳಲ್ಲಿ ಸ್ಟೇಟ್ಗಳದ್ದು ಒಂದಷ್ಟು ಶೇರ್ ಇರುತ್ತಲ್ಲ ಅದು 16% ಆಗಿದೆ. ಇದಾದ ನಂತರ ಬರೋದು ನಮಗೆ 14% ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಗೆ. ಅಂತಂದ್ರೆ ಗವರ್ನಮೆಂಟ್ ಯೂನಿಯನ್ ಲಿಸ್ಟ್ ಅಲ್ಲಿ ಇರುವಂತಹ ಸಬ್ಜೆಕ್ಟ್ಗಳ ವಿಷಯವಾಗಿ ತಂದಿರುವಂತಹ ಯೋಜನೆಗಳಿಗೆ ಮಾಡುವಂತ ಖರ್ಚು ಎಷ್ಟು ಅಂತಂದ್ರೆ ಬಜೆಟಿನ 14%. ಅದೇ ರೀತಿಯಾಗಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗೆ 9% ಇದೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತಂದ್ರೆ ಗವರ್ನಮೆಂಟ್ ಸ್ಟೇಟ್ ಲಿಸ್ಟ್ ಸಬ್ಜೆಕ್ಟ್ಗಳಿಗೆ ಆಗಿರಬಹುದು ಅಥವಾ ಕನ್ಕರೆಂಟ್ ಲಿಸ್ಟ್ ಸಬ್ಜೆಕ್ಟ್ಗಳಿಗೆ ಆಗಿರಬಹುದು, ಈ ಒಂದು ವಿಷಯಗಳ ಬಗ್ಗೆ ತಂದಿರುವಂತಹ ಯೋಜನೆಗಳಿಗೆ ಸೆಂಟ್ರಲ್ ಗವರ್ನಮೆಂಟ್ ತನ್ನ ಶೇರ್ ಅನ್ನ ಕೊಡಬೇಕಲ್ವಾ. ಅದರಲ್ಲಿ ಅಂತಂದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಲ್ಲಿ ಯೂಶಲಿ 60:40 ಅಂತಂದ್ರೆ ಸೆಂಟ್ರಲ್ ಗವರ್ನಮೆಂಟ್ 60% ಅನ್ನ ಕೊಡ್ತೀನಿ ಅಂತ ಹೇಳುತ್ತೆ, ಉಳಿದಿರುವಂತಹ 40% ಅನ್ನ ಸ್ಟೇಟ್ ಗವರ್ನಮೆಂಟ್ಗಳು ಕೊಡಬೇಕು ಅಂತ ಹೇಳುತ್ತೆ. ಆಯಾ ಸ್ಟೇಟ್ ಅಲ್ಲಿ ಆಯಾ ಸ್ಟೇಟ್ ಗವರ್ನಮೆಂಟ್ ಕೊಡಬೇಕು ಅಂತ. ಅದೇ
ಅದೇ ರೀತಿಯಾಗಿ 90:10 ಅನ್ನುವಂಥ ಫಾರ್ಮುಲಾ ಕೂಡ ಇದೆ. ಈ ರೀತಿಯಾಗಿ ಇರುವಂಥ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಸೆಂಟರಿನ ಶೇರ್ ಏನಿದೆ ಅದನ್ನ ಪೇ ಮಾಡಲಿಕ್ಕೆ ಅಂತ ನಮ್ಮ ಬಜೆಟ್ ಅಲ್ಲಿ ಎಷ್ಟು ಖರ್ಚನ್ನ ನಾವು ಮಾಡ್ತಿದೀವಿ ಅಂತಂದ್ರೆ 9% ಅಂತ ಈ ವರ್ಷದ ಬಜೆಟ್ ಹೇಳ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಬಜೆಟಿನ 8% ಅನ್ನ ಸಬ್ಸಿಡಿಗೋಸ್ಕರ, 8% ಅನ್ನ ಡಿಫೆನ್ಸ್ ಸೆಕ್ಟರಿಗೋಸ್ಕರ, 5% ಅನ್ನ ಪೆನ್ಷನ್ಗೋಸ್ಕರ ಮತ್ತು 10% ಅನ್ನ ಫಿನಾನ್ಸ್ ಕಮಿಷನ್ ಹೇಳಿರುವಂತ ಟ್ರಾನ್ಸ್ಫರ್ಗಳಿಗೋಸ್ಕರ ಬಳಕೆ ಮಾಡ್ತಾ ಇದ್ದೀವಿ. ಎಲ್ಲದರಲ್ಲಿ ನೀವು ಟಾಪ್ 5 ಅನ್ನ ನೆನ್ಪಿಟ್ಕೊಳ್ಳೋದಾದ್ರೆ ಮೊದಲಿಗೆ 20% ಇಂಟ್ರೆಸ್ಟ್ ಪೇಮೆಂಟ್ಗೆ ಹೋಗ್ತಾ ಇದೆ. ಇದೇ ನಿಮಗೆ ಕನ್ಫ್ಯೂಸ್ ಆಗೋದು ಎಕ್ಸಾಮಿನೇಷನ್ ಹಾಲಲ್ಲಿ. ಇಂಟ್ರೆಸ್ಟ್ ಪೇಮೆಂಟ್ ಅನ್ನ ಯೂಶಲಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಆದರೆ ನಮ್ಮ ಬಜೆಟ್ ಅಲ್ಲಿ 20% ಕೇವಲ ಬಡ್ಡಿಯ ರೂಪದಲ್ಲೇ ಹೋಗ್ತಾ ಇದೆ. ಇದು ಮೊದಲನೇ ಪಾಯಿಂಟ್. ಎರಡನೇದು ಸ್ಟೇಟ್ಗಳ ಶೇರ್ ಏನಿದೆ ಟ್ಯಾಕ್ಸ್ ಮತ್ತು ಡ್ಯೂಟಿಗಳಲ್ಲಿ ಇದು 16% ಆಗಿದೆ. ನಂತರ 14% ಬಂತು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಗಳಿಗೆ ಹೋಗ್ತಾ ಇದೆ. ನಂತರ 10% ಫಿನಾನ್ಸ್ ಕಮಿಷನ್ ಹೇಳಿರುವಂತಹ ಟ್ರಾನ್ಸ್ಫರ್ ಗಳಿಗೆ ಅಂತ ಹೋಗ್ತಾ ಇದೆ. ಅಟ್ಲೀಸ್ಟ್ ಈ 4 ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ ಎಲ್ಲೆಲ್ಲಿ ನಮ್ಮ ಬಜೆಟ್ ಅಲ್ಲಿ ವೆಚ್ಚವನ್ನ ಮಾಡ್ಲಾಗ್ತಾ ಇದೆ ಅಂತ ಹೇಳ್ತಿರ್ಬೇಕಾದ್ರೆ. ನಂತರ ಈ ವರ್ಷದ ಬಜೆಟ್ ಅಲ್ಲಿ ಒಂದು ಸ್ಪೆಷಾಲಿಟಿ ಇದೆ ವೆಚ್ಚದ ವಿಷಯವಾಗಿ. ಅದೇನು ಅಂತಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ವಿಷಯವಾಗಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನೋದು ಈ ರೀತಿಯಾಗಿ ಸಾಕಷ್ಟು ಇನ್ಕ್ರೀಸ್ ಅನ್ನ ಕಾಣ್ತಾ ಇದೆ. ಅದರಲ್ಲೂ ಕಳೆದ ವರ್ಷಕ್ಕೆ ಕಂಪೇರ್ ಮಾಡ್ಕೊಂಡಿದ್ರೆ ಈ ವರ್ಷ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಇಷ್ಟರ ಮಟ್ಟಿಗೆ ಜಾಸ್ತಿಯನ್ನ ಮಾಡಿದೀವಿ. ಇಲ್ಲಿ ನಮಗೆ ನಂಬರ್ ಇಂಪಾರ್ಟೆಂಟ್ ಅಲ್ಲ. 2020-21 ಇಸ್ವಿಯ ಬಜೆಟ್ ಅಲ್ಲಿ 4,12,000 ಕೋಟಿಯಷ್ಟು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಮಾಡ್ತೀವಿ ಅಂತ ಗವರ್ನಮೆಂಟ್ ಹೇಳಿತ್ತು. ಆದರೆ ಹೇಳಿದ್ದಕ್ಕಿಂತ ಹೆಚ್ಚು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಮಾಡಿದೆ. ಅದಕ್ಕಿಂತನೂ ಹೆಚ್ಚು ಈಗ ಬಜೆಟ್ ಅಲ್ಲಿ ಹೇಳ್ತಾ ಇದೆ ಇನ್ನೂ ಹೆಚ್ಚು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಮಾಡ್ತೀವಿ ಅಂತ. ಒಟ್ಟಾರೆಯಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಜಾಸ್ತಿ ಮಾಡ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಗವರ್ನಮೆಂಟ್. ಈ ಒಂದು ಪಾಯಿಂಟ್ ನಿಮಗೆ ಅರ್ಥ ಆಗಿದ್ರೆ ಸಾಕು. ಅದೇ ಎಕ್ಸ್ಪೆಂಡಿಚರ್ ಅಲ್ಲಿ ಕೆಲವೊಂದು ಮೇಜರ್ ಸ್ಕೀಮ್ಗಳಿಗೆ ಮಾಡಿರುವಂತಹ ಅಲೋಕೇಶನ್ ನಾವು ಅಬ್ಸರ್ವ್ ಮಾಡೋದಾದ್ರೆ MG ನರೇಗಾ ಸ್ಕೀಮ್ಗೆ ಅಲೋಕೇಶನ್ ನ ಕಡಿಮೆ ಮಾಡಲಾಗಿದೆ ಹೋದ ಬಜೆಟ್ಗೆ ಕಂಪೇರ್ ಮಾಡ್ಕೊಂಡಿದ್ದೆ ಆದ್ರೆ. ಅದೇ ರೀತಿಯಾಗಿ PM ಕಿಸಾನ್ ಸ್ಕೀಮ್ ಅನ್ನ ನೋಡಿದ್ದೆ ಆದ್ರೆ ಹೋದ ವರ್ಷದ ಬಜೆಟ್ ಎಷ್ಟು ಕೊಟ್ಟಿತ್ತೋ ಅಷ್ಟೇ ಈ ವರ್ಷವೂ ಕೊಡಲಾಗಿದೆ. ನಂತರ ನ್ಯಾಷನಲ್ ಎಜುಕೇಶನ್ ಮಿಷನ್ಗೆ ಸಾಕಷ್ಟು ಇನ್ಕ್ರೀಸ್ ಅನ್ನ ಮಾಡಲಾಗಿದೆ ಈ ವರ್ಷದ ಬಜೆಟ್ ಅಲ್ಲಿ. ನಂತರ ಹೆಲ್ತ್ ಮಿಷನ್ಗೆ COVID-19 ನ ಹಿನ್ನೆಲೆಯಲ್ಲಿ ಸಾಕಷ್ಟು ಇನ್ಕ್ರೀಸ್ ಮಾಡಲಾಗಿದೆ ಎಕ್ಸ್ಪೆಂಡಿಚರ್ ಅನ್ನ. ನಂತರ ಜಲಜೀವನ್ ಮಿಷನ್ಗೆ ಕೂಡ ಸಾಕಷ್ಟು ಇನ್ಕ್ರೀಸ್ ಮಾಡಲಾಗಿದೆ. ನಂತರ ಮೆಟ್ರೋ ಪ್ರಾಜೆಕ್ಟ್ ಗಳಿಗೆ ಫೋಕಸ್ ಅನ್ನ ಮಾಡಲಾಗಿದೆ. ಅಮೃತ್ ಮತ್ತು ಸ್ಮಾರ್ಟ್ ಸಿಟಿಗಳಿಗೆ ಕೂಡ ಫೋಕಸ್ ಅನ್ನ ಜಾಸ್ತಿ ಮಾಡಲಾಗಿದೆ. ಜಸ್ಟ್ ಒಂದು ಟ್ರೆಂಡ್ ಅನ್ನ ಅಬ್ಸರ್ವ್ ಮಾಡಿರಿ, ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಈ ಟ್ರೆಂಡ್ ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಿಮಗೆ ಒಂದು ಜ್ಞಾನ ಇರಬೇಕು ಈ ಮೇಜರ್ ಸ್ಕೀಮ್ಗಳ ಬಗ್ಗೆ. ಆದ್ದರಿಂದ ಅದೇ ರೀತಿಯಾಗಿ ಬಜೆಟ್ ಅಲ್ಲೇ ಕೆಲವೊಂದು ಮೇಜರ್ ಮಿನಿಸ್ಟ್ರಿಗಳಿಗೆ ಕೊಟ್ಟಿರುವಂತಹ ಅಲೋಕೇಶನ್ ನ ಲಿಸ್ಟ್ ಮಾಡಲಾಗಿದೆ. ಫಾರ್ ಎಕ್ಸಾಂಪಲ್ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ಗೆ ಅಂತೇಳಿ 54,000 ಕೋಟಿ ರೂಪಾಯಿಯನ್ನ ಕೊಡಲಾಗಿದೆ. ಅದೇ ರೀತಿಯಾಗಿ ಮಿನಿಸ್ಟ್ರಿ ಆಫ್ ಹೆಲ್ತ್ಗೆ ಅಂತೇಳಿ 73,000 ಕೋಟಿ ರೂಪಾಯಿಯನ್ನ ಕೊಡಲಾಗಿದೆ. ಮಿನಿಸ್ಟ್ರಿ ಆಫ್ ಎಜುಕೇಶನ್ಗೆ 93,000 ಕೋಟಿ ರೂಪಾಯಿಯಷ್ಟನ್ನ ಕೊಡಲಾಗಿದೆ. ರೈಲ್ವೆಗೆ 1,10,000 ಕೋಟಿ ರೂಪಾಯಿಯನ್ನ ಕೊಡಲಾಗಿದೆ. ಅದೇ ರೀತಿಯಾಗಿ ಇತರ ಮಿನಿಸ್ಟ್ರಿಗಳಿಗೆ ಕೂಡ ಈ ಡಾಕ್ಯುಮೆಂಟ್ ಅಲ್ಲಿ ಎಷ್ಟರ ಮಟ್ಟಿಗೆ ಅಲೋಕೇಶನ್ ಮಾಡಲಾಗಿದೆ ಅಂತ ಮಿನಿಸ್ಟ್ರಿ ವೈಸ್ ಮೇಜರ್ ಮಿನಿಸ್ಟ್ರಿಗಳನ್ನ ಕೊಡಲಾಗಿದೆ. ಇವುಗಳನ್ನ ಬೇಕಂದ್ರೆ ನೀವು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. KPSC ಕೊಡುವಂತ ಕ್ವೆಶ್ಚನ್ ಗಳಿಗೆ ಇವು ಹೆಲ್ಪ್ ಆಗ್ತವೆ. ಆದರೆ UPSC ಇಲ್ಲಿ ಈ ರೀತಿಯಾದಂತಹ ನಂಬರ್ಗಳು ಕೇಳುವಂತ ಸಾಧ್ಯತೆ ತುಂಬಾ ಕಡಿಮೆ. ಬಜೆಟ್ಟಿನ ನೆಕ್ಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ ಅಂತಂದ್ರೆ ಕೊರತೆಗಳು ಅಥವಾ ಡೆಫಿಸಿಟ್ಗಳ ಬಗ್ಗೆ ಅಧ್ಯಯನ ಮಾಡೋದು. ನಮ್ಮ ಬಜೆಟ್ ಅಲ್ಲಿ ಒಂದು ಕಡೆ ಸ್ವೀಕೃತಿ ಇದೆ. ಆ ಸ್ವೀಕೃತಿಯಿಂದ ಹರಿದು ಬಂದಿರುವಂತಹ ಹಣವನ್ನ ಇನ್ನೊಂದು ಕಡೆ ನಾವು ವೆಚ್ಚ ಮಾಡ್ತೀವಿ. ಈ ಎರಡರ ನಡುವಿನ ವ್ಯತ್ಯಾಸ, ಅದರಲ್ಲೂ ಬೇರೆ ಬೇರೆ ಅಂಶಗಳ ನಡುವಿನ ವ್ಯತ್ಯಾಸವನ್ನು ನಾವು ಈ ಡೆಫಿಸಿಟ್ಗಳ ಮುಖಾಂತರವಾಗಿ ಅಧ್ಯಯನ ಮಾಡ್ತೀವಿ. ಮೊದಲಿಗೆ ನಮ್ಮ ಬಜೆಟ್ ಅಲ್ಲಿ ರೆಸಿಪ್ಟ್ ಅಲ್ಲಿ ಸ್ವೀಕೃತಿಯಲ್ಲಿ ರೆವೆನ್ಯೂ ರೆಸಿಪ್ಟ್ ಇರುತ್ತೆ. ರೆವೆನ್ಯೂ ರೆಸಿಪ್ಟ್ ಅಂತಂದ್ರೆ ಗವರ್ನಮೆಂಟ್ ಮರುಪಾವತಿ ಮಾಡಬೇಕಂತ ಅವಶ್ಯಕತೆ ಇಲ್ಲದೆ ಇರುವಂತ ಸ್ವೀಕೃತಿ. ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಇಂದ ಬಂದಿರುವಂತ ಆದಾಯ, ನಾನ್ ಟ್ಯಾಕ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಬಡ್ಡಿಯ ಮುಖಾಂತರವಾಗಿ ಬಂದಿರುವಂತ ಆದಾಯ, ಎಲ್ಲ ಆದಾಯವನ್ನ ಗವರ್ನಮೆಂಟ್ ಮರುಪಾವತಿ ಮಾಡುವಂತ ಅವಶ್ಯಕತೆ ಇಲ್ಲ. ಇಂಥ ರೆವೆನ್ಯೂ ರೆಸಿಪ್ಟ್ ಒಂದು ಕಡೆ ಇದೆ. ಇನ್ನೊಂದು ಕಡೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇದೆ ಗವರ್ನಮೆಂಟ್. ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಗವರ್ನಮೆಂಟ್ ಕೊಡುವಂತ ಸ್ಯಾಲರಿ ಆಗಿರಬಹುದು, ಸಬ್ಸಿಡಿ ಆಗಿರಬಹುದು, ಗವರ್ನಮೆಂಟ್ ತಾನು ತೆಗೆದುಕೊಂಡಿರುವಂತ ಸಾಲಕ್ಕೆ ಕಟ್ಟುವಂತ ಬಡ್ಡಿ ಆಗಿರಬಹುದು. ಇದೆಲ್ಲವೂ ನಮಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗುತ್ತೆ. ಎರಡರ ನಡುವಿನ ವ್ಯತ್ಯಾಸವೇ ರೆವೆನ್ಯೂ ಡೆಫಿಸಿಟ್ ಅಥವಾ ಕಂದಾಯ ಕೊರತೆ ಆಗುತ್ತೆ. ಅಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಗವರ್ನಮೆಂಟ್ ಮುಂದೊಂದು ದಿನ ಯಾವುದೇ ಆದಾಯವನ್ನ ತಂದು ಕೊಡದೇ ಇರುವಂತ ಈ ರೆವೆನ್ಯೂ ಎಕ್ಸ್ಪೆಂಡಿಚರಿನ ಎಷ್ಟು ಭಾಗವನ್ನ ಇವತ್ತು ಯಾವುದೇ ಮರುಪಾವತಿ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲದೆ ಇರುವಂತ ರೆವೆನ್ಯೂ ರೆಸಿಪ್ಟ್ ಇಂದ ಮೀಟ್ ಮಾಡ್ತಾ ಇದೆ. ಈ ಒಂದು ಡಿಫರೆನ್ಸ್ ಅನ್ನ ಹೇಳೋದೇ ನಮಗೆ ಕಂದಾಯ ಕೊರತೆ. ಈಗ ನಾವು ಬಜೆಟ್ ಡಾಕ್ಯುಮೆಂಟ್ ಗೆ ಬರೋಣ. ಬಜೆಟ್ ಡಾಕ್ಯುಮೆಂಟ್ ಈ ಕಂದಾಯ ಕೊರತೆ ಅಥವಾ ರೆವೆನ್ಯೂ ಡೆಫಿಸಿಟ್ ನ ಬಗ್ಗೆ ಏನನ್ನ ಹೇಳುತ್ತೆ ಅಂತ ನೋಡೋಣ.
ಮೊದಲಿಗೆ 2019-20 ಸಾಲಿನಲ್ಲಿ ಈ ಕಂದಾಯ ಕೊರತೆ 3.3% ಆಫ್ ದಿ GDP ಇತ್ತು. ಅದರ ನೆಕ್ಸ್ಟ್ ಇಯರಿನ ಬಜೆಟ್ ಅಲ್ಲಿ 2020-21 ಸಾಲಿನಲ್ಲಿ ನಾವು ಹಾಕೊಳ್ತೀವಿ ಟಾರ್ಗೆಟ್ ಅನ್ನ 2.7% ಆಫ್ ದಿ GDPಗೆ ಇಳಿಸಬೇಕು ಅಂತ. ಆದರೆ ನಮಗೆ ಕೋವಿಡ್-19 ಲಾಕ್ಡೌನಿನ ಹಿನ್ನೆಲೆಯಲ್ಲಿ ಗವರ್ನಮೆಂಟಿನ ಆದಾಯ ಕಡಿಮೆ ಆಯಿತು, ಆದರೆ ಗವರ್ನಮೆಂಟಿನ ಎಕ್ಸ್ಪೆಂಡಿಚರ್ ಜಾಸ್ತಿ ಆಯಿತು. ಆದಾಯ ಕಡಿಮೆ ಆಗಿದೆ, ವೆಚ್ಚ ಜಾಸ್ತಿ ಆಗಿದೆ ಅಂತಂದ್ರೆ ಕೊರತೆ ಜಾಸ್ತಿ ಆಗಲೇಬೇಕು. ಕೊರತೆ ಎಷ್ಟರ ಮಟ್ಟಿಗೆ ಜಾಸ್ತಿ ಆಯಿತು ಅಂತಂದ್ರೆ ರೆವೆನ್ಯೂ ಡೆಫಿಸಿಟ್ 7.5% ಆಫ್ ದಿ GDP ಅಷ್ಟು ಜಾಸ್ತಿ ಆಯಿತು. ಅದೇ ನಿಟ್ಟಿನಲ್ಲಿ ಈ ವರ್ಷಕ್ಕೆ ಟಾರ್ಗೆಟ್ ಅನ್ನ ಬಜೆಟ್ ಡಾಕ್ಯುಮೆಂಟ್ 5.1% ಆಫ್ ದಿ GDP ಅಷ್ಟು ಹಾಕೊಂಡಿದೆ. ಸೊ ಒಟ್ಟಾರೆಯಾಗಿ ಈ ಟ್ರೆಂಡ್ ನಿಮಗೆ ಅರ್ಥ ಆಗಿದ್ರೆ ಸಾಕು. ಟ್ರೆಂಡ್ ಅಲ್ಲಿ ನಾವು ರೆವೆನ್ಯೂ ಡೆಫಿಸಿಟ್ ಅನ್ನ ಕಡಿಮೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಕೋವಿಡ್-19 ಲಾಕ್ಡೌನಿನ ಹಿನ್ನೆಲೆಯಲ್ಲಿ ರೆವೆನ್ಯೂ ಡೆಫಿಸಿಟ್ ಎಷ್ಟರ ಮಟ್ಟಿಗೆ ಇನ್ಕ್ರೀಸ್ ಆಗಿದೆ ಅನ್ನುವಂಥ ಒಂದು ವಿಜುವಲೈಸೇಷನ್ ನಿಮಗೆ ಬಂದರೆ ಸಾಕು. ಈಗ ನಮಗೆ ರೆವೆನ್ಯೂ ಡೆಫಿಸಿಟ್ ಇಂದ ಒಂದಂತೂ ಗೊತ್ತಾಯಿತು, ಯಾವುದೇ ಆದಾಯ ಬರದೇ ಇರುವಂತ, ಮುಂದೊಂದು ದಿನ ಯಾವುದೇ ಆದಾಯವನ್ನು ನಮಗೆ ವಾಪಸ್ಸು ತರದೇ ಇರುವಂತ ಈ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅನ್ನ ಎಷ್ಟರ ಮಟ್ಟಿಗೆ ಗವರ್ನಮೆಂಟು ಮರುಪಾವತಿ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲದೇ ಇರುವಂತ ರೆವೆನ್ಯೂ ರೆಸಿಪ್ಟ್ಸ್ ಇಂದ ಮೀಟ್ ಮಾಡ್ತಾ ಇದೆ ಅಂತ. ಆದರೆ ಗವರ್ನಮೆಂಟ್ ಮಾಡುವಂತ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಗ್ರಾಂಟ್ಗಳು ಕೂಡ ಇನ್ಕ್ಲೂಡ್ ಆಗಿರ್ತವೆ. ಗ್ರಾಂಟ್ಗಳು ನಮಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಬರ್ತವೆ. ಗವರ್ನಮೆಂಟಿನ ಈ ಗ್ರಾಂಟ್, ಫಾರ್ ಎಕ್ಸಾಂಪಲ್ ಗವರ್ನಮೆಂಟ್ ಆಫ್ ಇಂಡಿಯಾದ ಈ ಗ್ರಾಂಟ್ ಅನ್ನ ಗವರ್ನಮೆಂಟ್ ಆಫ್ ಕರ್ನಾಟಕಕ್ಕೆ ಕೊಟ್ಟಿದ್ದೆ ಆದರೆ ಗವರ್ನಮೆಂಟ್ ಆಫ್ ಕರ್ನಾಟಕ ಈ ಗ್ರಾಂಟ್ ಅನ್ನ ಯಾವುದೋ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೋಸ್ಕರ ಬಳಕೆ ಮಾಡ್ಕೊಳ್ತು ಅಂತ ಅನ್ಕೊಳ್ಳೋಣ. ಅಂದ್ರೆ ಯಾವುದೋ ಒಂದು ಅಸೆಟ್ ಅನ್ನ ಸೃಷ್ಟಿಸ್ಲಿಕ್ಕೋಸ್ಕರ ಬಳಕೆ ಮಾಡ್ಕೊಳ್ತು. ಅಂದ್ರೆ ಆಕ್ಚುಲಿ ಗವರ್ನಮೆಂಟ್ ಆಫ್ ಇಂಡಿಯಾದ ಈ ₹1 ಕರ್ನಾಟಕಕ್ಕೆ ಬಂದಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿದೆ. ಆದರೆ ಗವರ್ನಮೆಂಟ್ ಆಫ್ ಇಂಡಿಯಾದ ಬಜೆಟ್ ಅಲ್ಲಿ ಇದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗಿದೆ. ಯಾಕೆಂತಂದ್ರೆ ಇದು ಗ್ರಾಂಟ್ ಆಗಿದೆ. ಆದ್ದರಿಂದ ಆ ಕಾರಣಕ್ಕೋಸ್ಕರ ಗವರ್ನಮೆಂಟ್ ಏನ್ ಮಾಡುತ್ತೆ, ಒಂದು ಹೊಸ ಕಾನ್ಸೆಪ್ಟ್ ಅನ್ನ ತಗೊಂಡ್ ಬರುತ್ತೆ. ಅದೇ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್. ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂತಂದ್ರೆ ಕೊಟ್ಟಿರುವಂತ ಗ್ರಾಂಟ್ ಗಳಲ್ಲಿ ಎಷ್ಟು ಗ್ರಾಂಟ್ ಅನ್ನ ಅಸೆಟ್ ಅನ್ನ ಸೃಷ್ಟಿಸ್ಲಿಕ್ಕೋಸ್ಕರ ಬಳಕೆ ಮಾಡ್ಕೊಂಡಿದ್ದಾರೆ ಅದನ್ನ ನಾವು ಒಟ್ಟಾರೆ ರೆವೆನ್ಯೂ ಡೆಫಿಸಿಟ್ ಇಂದ ಮೈನಸ್ ಮಾಡಬೇಕು. ಆಗ ನಮಗೆ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಬರುತ್ತೆ. ಅದನ್ನೇ ಬಜೆಟ್ ಡಾಕ್ಯುಮೆಂಟ್ ಅಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ನಮ್ಮ GDPಗೆ ಕಂಪೇರ್ ಮಾಡ್ಕೊಂಡಿದ್ರೆ 2.4% ಅಷ್ಟು ಇದೆ 2019-20 ಅಲ್ಲಿ. ಇಲ್ಲೇ ನೀವು ಅಬ್ಸರ್ವ್ ಮಾಡಬಹುದು, ರೆವೆನ್ಯೂ ಡೆಫಿಸಿಟ್ ಅನ್ನ ನೋಡಿದಾಗ 3.3% ಇದೆ. ಆದರೆ ಆಕ್ಚುಲಿ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅನ್ನ ನೋಡಿದಾಗ 2.4% ಆಗುತ್ತೆ. ಅಂದ್ರೆ ಉಳಿದಿರುವಂತ ಈ ಒಂದು ಡಿಫರೆನ್ಸ್ ಏನಿದೆ, ಈ ವ್ಯತ್ಯಾಸ ಎಲ್ಲಿಗೆ ಹೋಗಿದೆ, ಅಸೆಟ್ ಅನ್ನ ಸೃಷ್ಟಿಸಲಿಕ್ಕೆ ಹೋಗಿದೆ. ಇಲ್ಲಿ ಗವರ್ನಮೆಂಟ್ ಗ್ರಾಂಟಿನ ರೂಪದಲ್ಲಿಯೇ ಕೊಟ್ಟಿದೆ. ಗವರ್ನಮೆಂಟ್ ಆಫ್ ಇಂಡಿಯಾಕ್ಕೆ ಇದು ರೆವೆನ್ಯೂ ಎಕ್ಸ್ಪೆಂಡಿಚರೇ ಆಗಿದೆ. ಆದರೆ ಅದು ಫೈನಲಿ ಸ್ಟೇಟ್ ಗಳ ಹತ್ತಿರಕ್ಕೆ ಬಂದಾಗ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿ ಅಸೆಟ್ ಗಳನ್ನು ಸೃಷ್ಟಿಸಲಿಕ್ಕೆ ಬಳಕೆಯಾಗಿದೆ. ಅದೇ ರೀತಿಯಾಗಿ 2020-21 ಸಾಲಿನಲ್ಲಿ ಕೂಡ ರೆವೆನ್ಯೂ ಡೆಫಿಸಿಟ್ ಬಂದು 7.5% ಇದ್ರೂ ಕೂಡ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಬಂದು 6.3% ಆಫ್ ದಿ GDP ಆಗಿದೆ. ಅದೇ ರೀತಿಯಾಗಿ ಈ ವರ್ಷದ ಟಾರ್ಗೆಟ್ 5.1% ಇದ್ರೂ ಕೂಡ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ 4.1% ಅಷ್ಟು ಇದೆ. ಸೊ ಒಟ್ಟಾರೆಯಾಗಿ ನಮಗೆ ರೆವೆನ್ಯೂ ಡೆಫಿಸಿಟ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮ್ ಬಂದು ಫಿಸ್ಕಲ್ ಡೆಫಿಸಿಟ್. ಫಿಸ್ಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಅಂತಂದ್ರೆ ಸಿಂಪಲ್ ಡೆಫಿನೇಷನ್ ಅನ್ನು ನೋಡೋದಾದ್ರೆ ಗವರ್ನಮೆಂಟಿನ ಒಟ್ಟಾರೆ ಎಕ್ಸ್ಪೆಂಡಿಚರ್ ಅನ್ನ ಎಷ್ಟರ ಮಟ್ಟಿಗೆ ನಾವು ಸಾಲವಿಲ್ಲದೆ ಇರುವಂತ ಆದಾಯದಿಂದ ಮೀಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಗವರ್ನಮೆಂಟಿನ ಹತ್ತಿರ ಬಜೆಟ್ ಡೆಫಿಸಿಟ್ ಎಷ್ಟು ಅಂತ ಕೇಳಿದಾಗ ಬಜೆಟ್ ಡೆಫಿಸಿಟ್ ಅಂತಂದ್ರೆ ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ರೆಸಿಪ್ಟ್ ಆಗುತ್ತೆ. ಬಜೆಟ್ ಡೆಫಿಸಿಟ್ ಎಷ್ಟು ಅಂತ ಕೇಳಿದಾಗ ಗವರ್ನಮೆಂಟ್ ಇಸ್ ಈಕ್ವಲ್ ಟು 0 ಅಂತ ಹೇಳುತ್ತೆ. ಯಾಕೆಂತಂದ್ರೆ ಗವರ್ನಮೆಂಟ್ ಸದಾ ತನ್ನ ಎಕ್ಸ್ಪೆಂಡಿಚರ್ ಎಷ್ಟಿದೆಯೋ ಅಷ್ಟರ ಮಟ್ಟಿಗೆ ಸ್ವೀಕೃತಿಯನ್ನು ಎನ್ಶೂರ್ ಮಾಡಿಯೇ ಮಾಡುತ್ತೆ. ಇಲ್ಲ ಅಂತಂದ್ರೆ ಆ ಎಕ್ಸ್ಪೆಂಡಿಚರ್ ನ ಭಾಗ ಆಗಿರುವಂತ ಸ್ಕೀಮ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಗವರ್ನಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ ತನ್ನ ಬಜೆಟ್ ಅಲ್ಲಿ ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟಿದೆ ಅಷ್ಟು ಟೋಟಲ್ ರೆಸಿಪ್ಟ್ ಅನ್ನ ಎನ್ಶೂರ್ ಮಾಡಿಯೇ ಮಾಡುತ್ತೆ. ಆದರೆ ಈ ಟೋಟಲ್ ರೆಸಿಪ್ಟ್ ಅಲ್ಲಿ ಗವರ್ನಮೆಂಟಿನ ಆದಾಯವೂ ಇದೆ, ಇನ್ನೊಂದು ಕಡೆ ಗವರ್ನಮೆಂಟ್ ತೆಗೆದುಕೊಂಡು ಬಂದಿರುವಂತಹ ಸಾಲವೂ ಇದೆ. ಗವರ್ನಮೆಂಟ್ ಎಷ್ಟು ಸಾಲವನ್ನ ತೆಗೆದುಕೊಂಡಿದೆ ಇದನ್ನ ನಾವೀಗ ಅಬ್ಸರ್ವ್ ಮಾಡಬೇಕು. ಸಾಲವನ್ನ ಎಷ್ಟು ತಗೊಂಡಿದೆ ಅನ್ನೋದರ ಆಧಾರದ ಮೇಲೆ ನಾವು ಇವತ್ತಿನ ಗವರ್ನಮೆಂಟ್ ಅನ್ನ ಕ್ರಿಟಿಸೈಸ್ ಮಾಡಬಹುದು. ನೀವು ಆದಾಯವನ್ನ ಯಾಕೆ ಇನ್ಕ್ರೀಸ್ ಮಾಡ್ತಾ ಇಲ್ಲ, ಯಾಕೆ ಸಾಲವನ್ನ ಜಾಸ್ತಿ ಮಾಡ್ತಾ ಇದ್ದೀರಾ, ಯಾಕೆ ಗವರ್ನಮೆಂಟಿನ ಸಾಲದ ಹೊರೆಯನ್ನ ಜಾಸ್ತಿ ಮಾಡ್ತಿದ್ದೀರಾ, ಇದೆಲ್ಲವನ್ನ ನಾವು ಕ್ರಿಟಿಸೈಸ್ ಮಾಡ್ಲಿಕ್ಕೆ ಆಗುತ್ತೆ, ಗವರ್ನಮೆಂಟ್ಗೆ ಕ್ವೆಶ್ಚನ್ ಮಾಡ್ಲಿಕ್ಕೆ ಆಗತ್ತೆ. ಆದ್ದರಿಂದ ಬಜೆಟ್ ಡೆಫಿಸಿಟ್ ಇಂದ ನಮಗೆ ಯಾವುದೇ ಉಪಯೋಗ ಇಲ್ಲ. ಹೊಸ ಟರ್ಮ್ ಅನ್ನ ತಗೊಂಡ್ ಬರ್ತೀವಿ, ಫಿಸ್ಕಲ್ ಡೆಫಿಸಿಟ್ ಅಂತ. ಈ ಫಿಸ್ಕಲ್ ಡೆಫಿಸಿಟ್ ನಮಗೆ ಹೇಳುತ್ತೆ ಒಟ್ಟಾರೆ ಎಕ್ಸ್ಪೆಂಡಿಚರ್ ಅಲ್ಲಿ ಎಷ್ಟು ಭಾಗವನ್ನ ಸಾಲವಿಲ್ಲದೆ ಇರುವಂತ ಸ್ವೀಕೃತಿಯ ಮುಖಾಂತರವಾಗಿ ಗವರ್ನಮೆಂಟ್ ಮೀಟ್ ಮಾಡ್ತಾ ಇದೆ ಅಂತ. ಅದನ್ನೇ ಈ ಒಂದು ಫಾರ್ಮುಲಾದಲ್ಲಿ ನೀವು ನೆನ್ಪಿಟ್ಕೊಳ್ಬಹುದು. ಫಿಸ್ಕಲ್ ಡೆಫಿಸಿಟ್ ಅಂತಂದ್ರೆ ಟೋಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ನಾವು ಟೋಟಲ್ ಸ್ವೀಕೃತಿಯನ್ನ ತೆಗೆದುಕೊಳ್ತಾ ಇರಬೇಕಾದ್ರೆ ಟೋಟಲ್ ಸ್ವೀಕೃತಿಯಲ್ಲಿ ಸಾಲವನ್ನ ಮೈನಸ್ ಮಾಡ್ತೀವಿ. ಆದರೆ ಈಗಾಗಲೇ ನಾವು ನೋಡಿದ್ವಿ ಬಜೆಟ್ ಡೆಫಿಸಿಟ್ ಅನ್ನೋದು 0 ಇರುತ್ತೆ ಅಂತ. ಬಜೆಟ್ ಡೆಫಿಸಿಟ್ ಅಂತಂದ್ರೆ ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ರೆಸಿಪ್ಟ್ ಅಂತ. ಜಸ್ಟ್ ಒಂದು ಮ್ಯಾಥಮ್ಯಾಟಿಕಲ್ ಫಾರ್ಮುಲಾ ಇದು.
ಈ ಒಂದು ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ರೆಸಿಪ್ಟ್ ಅನ್ನ 0 ಅಂತ ಮಾಡಿದ್ದೆ ಆದ್ರೆ ನಮಗೆ ಫೈನಲಿ ಉಳ್ಕೊಳ್ಳೋದು ಸಾಲ. ಬಾರೋಯಿಂಗ್ಸ್ ಅಂಡ್ ಲಯಬಿಲಿಟೀಸ್ ಮಾತ್ರನೇ ಉಳ್ಕೊಳ್ಳುತ್ತೆ. ಆದ್ದರಿಂದ ಫಿಸ್ಕಲ್ ಡೆಫಿಸಿಟ್ ಅನ್ನೋದು ಡೈರೆಕ್ಟ್ಲಿ ನಮಗೆ ಏನನ್ನ ಹೇಳುತ್ತೆ ಅಂತಂದ್ರೆ ಗವರ್ನಮೆಂಟ್ ಎಷ್ಟು ಸಾಲವನ್ನ ತೆಗೆದುಕೊಳ್ತಿದೆ ಅನ್ನೋದನ್ನ ಹೇಳುತ್ತೆ. ಒಟ್ಟಾರೆ ಎಕ್ಸ್ಪೆಂಡಿಚರ್ ಅಲ್ಲಿ ಎಷ್ಟು ಎಕ್ಸ್ಪೆಂಡಿಚರ್ ಅನ್ನ ಸಾಲವಿಲ್ಲದೆ ಇರುವಂತ ಸ್ವೀಕೃತಿಯಿಂದ ಮೀಟ್ ಮಾಡ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಫಿಸ್ಕಲ್ ಡೆಫಿಸಿಟ್ ನಮಗೆ ಫೈನಲಿ ಏನನ್ನ ಹೇಳುತ್ತೆ ಅಂತಂದ್ರೆ ಸಾಲವನ್ನ ಹೇಳುತ್ತೆ. ಬಾರೋಯಿಂಗ್ಸ್ ಅಂಡ್ ಲಯಬಿಲಿಟೀಸ್ ಅನ್ನ ಹೇಳುತ್ತೆ. ಈಗ ನಾವು ಈ ವರ್ಷದ ಬಜೆಟ್ಗೆ ಬರೋಣ. ಈ ವರ್ಷದ ಬಜೆಟ್ ಹೇಳುತ್ತೆ ಈ ಹಿಂದಿನ ವರ್ಷದಲ್ಲಿ ನಾವು ಈ ಫಿಸ್ಕಲ್ ಡೆಫಿಸಿಟಿನ ವಿಷಯವಾಗಿ ಹಾಕಿಕೊಂಡಿದ್ದಂತ ಟಾರ್ಗೆಟ್ ಬಂದು 3.5%. ಆದರೆ ಕೋವಿಡ್-19 ಲಾಕ್ಡೌನಿನ ಹಿನ್ನೆಲೆಯಲ್ಲಿ ನಮಗೆ ಸ್ವೀಕೃತಿ ಕಡಿಮೆ ಆಗುತ್ತೆ, ರೆಸಿಪ್ಟು ಕಡಿಮೆ ಆಗುತ್ತೆ. ಅದರಲ್ಲೂ ಟ್ಯಾಕ್ಸ್ ಗಳಿಂದ ಬರುವಂತ GST ಇಂದ ಬರುವಂತ ಇನ್ಕಮ್ ಟ್ಯಾಕ್ಸ್ ಇಂದ ಬರುವಂತ ಎಲ್ಲ ರೀತಿಯ ಆದಾಯಗಳು ಕಡಿಮೆ ಆಗ್ತವೆ ಗವರ್ನಮೆಂಟ್ಗೆ. ಒಂದು ಕಡೆ ಆದಾಯ ಕಡಿಮೆ ಆಗಿದೆ, ಆದರೆ ಇನ್ನೊಂದು ಕಡೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ. ಎಕ್ಸ್ಪೆಂಡಿಚರ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಹೆಲ್ತ್ ವಿಷಯವಾಗಿ ಆಗಿರಬಹುದು, ಅದರಲ್ಲೂ ಸ್ಪೆಸಿಫಿಕ್ ಆಗಿ ಕೋವಿಡ್-19 ಅನ್ನ ಫೈಟ್ ಮಾಡಲಿಕ್ಕೆ ಬೇಕಾಗಿದ್ದಂತ ಎಲ್ಲ ಎಕ್ಸ್ಪೆಂಡಿಚರ್ ಇದೆಲ್ಲವೂ ಜಾಸ್ತಿ ಆಗಿದೆ. ಆದ್ದರಿಂದ ಒಂದು ಕಡೆ ಆದಾಯ ಕಡಿಮೆ ಆಗಿ ಇನ್ನೊಂದು ಕಡೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ ಅಂತಂದ್ರೆ ಡೈರೆಕ್ಟ್ಲಿ ನಮಗೆ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆಗಲೇಬೇಕು. ಜಾಸ್ತಿ ಆಗಿದೆ ಎಷ್ಟರ ಮಟ್ಟಿಗೆ ಅಂತಂದ್ರೆ 9.5% ಆಫ್ ದಿ GDP. ಇದು ಒನ್ ಆಫ್ ದಿ ಹೈಯೆಸ್ಟ್ ಅಂತಾನೆ ಹೇಳಬಹುದು. ಆದ್ದರಿಂದ ನೆನ್ಪಿಟ್ಕೊಳ್ಳಿ, ನಮಗೆ ಫಿಸ್ಕಲ್ ಡೆಫಿಸಿಟ್ ಅನ್ನೋದು ಕಂಟಿನ್ಯೂಸ್ಲಿ ಡಿಕ್ಲೈನ್ ಆಗ್ತಾ ಇಲ್ಲ. ಕಂಟಿನ್ಯೂಸ್ಲಿ ಡಿಕ್ಲೈನ್ ಆಗಬೇಕಾಗಿದ್ದದ್ದು ಫಾರ್ ಎಕ್ಸಾಂಪಲ್ 4.6% ಆಫ್ ದಿ GDP ಇತ್ತು 2019-20 ಇದಾದ ನಂತರ 2020-21ಗೆ ನಾವು ಟಾರ್ಗೆಟ್ ಅನ್ನ 3.5% ಹಾಕೊಂಡಿದ್ವಿ. ಆದರೆ ಇದು ನೆಕ್ಸ್ಟ್ ಡಿಕ್ಲೈನ್ ಆಗುವುದರ ಬದಲಾಗಿ ಜಾಸ್ತಿ ಆಗಿದೆ. ಕೋವಿಡ್-19 ಲಾಕ್ಡೌನ್ ಹಿನ್ನೆಲೆಯಲ್ಲಿ 9.5% ಆಫ್ ದಿ GDP ಅಷ್ಟು ಆಗಿದೆ. ಈಗ ಈ ವರ್ಷದ ಬಜೆಟ್ಗೆ ಗವರ್ನಮೆಂಟ್ ಹೇಳುತ್ತೆ 6.8% ಆಫ್ ದಿ GDP ಅಷ್ಟು ನಾವು ಅಚೀವ್ ಮಾಡ್ತೀವಿ ಅಂತ. ಒಟ್ಟಾರೆಯಾಗಿ ಫಿಸ್ಕಲ್ ಡೆಫಿಸಿಟಿನ ಟ್ರೆಂಡ್ ಹೇಗಿದೆ ಅಂತ ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಇನ್ನೊಂದು ಅಂಶ ಅಂತಂದ್ರೆ ಈ ಫಿಸ್ಕಲ್ ಡೆಫಿಸಿಟಿನ ಟಾರ್ಗೆಟಿನ ಬಗ್ಗೆ ನಮಗೆ FRBM ಆಕ್ಟ್, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಹೇಳುತ್ತೆ 2020-21ನೇ ಇಸವಿಯ ಒಳಗಾಗಿ 3%ಗೆ ಇಳಿಸಬೇಕು ಈ ಫಿಸ್ಕಲ್ ಡೆಫಿಸಿಟ್ ಅನ್ನ ಅನ್ನುವಂಥ ಮಾತನ್ನ ಈ ಆಕ್ಟ್ ಹೇಳುತ್ತೆ. ಅದಕ್ಕೆ ಫಿನಾನ್ಸ್ ಮಿನಿಸ್ಟರ್ ಹೇಳ್ತಾರೆ ಈಗ ಫಿಸ್ಕಲ್ ಡೆಫಿಸಿಟ್ 9.5% ಆಗಿರೋದ್ರಿಂದ ನೆಕ್ಸ್ಟ್ ಇಯರ್ ಕೂಡ 6.8% ಇರುತ್ತೆ ಅನ್ನುವಂಥ ಟಾರ್ಗೆಟ್ ಇರೋದ್ರಿಂದ ಈ ಆಕ್ಟ್ಗೆ ಬೇಕಾಗಿರುವಂಥ ತಿದ್ದುಪಡಿಯನ್ನು ನಾವು ತರ್ತೀವಿ ಅನ್ನುವಂಥ ಮಾತನ್ನ ಇಲ್ಲಿ ಫಿನಾನ್ಸ್ ಮಿನಿಸ್ಟರ್ ಅವರು ಹೇಳಿದ್ದಾರೆ. ನೆಕ್ಸ್ಟ್ ನಾವು ಇನ್ನೊಂದು ಟರ್ಮ್ ಅನ್ನ ಡಿಸ್ಕಸ್ ಮಾಡಬೇಕು. ಇಲ್ಲಿಯವರೆಗೂ ನಾವು ಫಿಸ್ಕಲ್ ಡೆಫಿಸಿಟ್ ಅನ್ನ ನೋಡಿದ್ವಿ. ಫಿಸ್ಕಲ್ ಡೆಫಿಸಿಟ್ ಅನ್ನೋದು ನಮಗೆ ಗವರ್ನಮೆಂಟ್ ಎಷ್ಟು ಸಾಲವನ್ನ ತೆಗೆದುಕೊಳ್ತಿದೆ ಅಂತ ಹೇಳ್ತಾ ಇದೆ. ಆದರೆ ಈ ಸಾಲದಲ್ಲಿ ಗವರ್ನಮೆಂಟ್ ಹೇಳುತ್ತೆ ಒಂದಷ್ಟನ್ನ ನಾವು ಈ ಹಿಂದಿನ ಗವರ್ನಮೆಂಟ್ಗಳು ತೆಗೆದುಕೊಂಡಿರುವಂತ ಸಾಲಕ್ಕೆ ಬಡ್ಡಿಯನ್ನ ಕಟ್ಟಲಿಕ್ಕೆ ಅಂತ ಬಳಕೆ ಮಾಡ್ತೀವಿ ಅಂತ. ಈಗಾಗಲೇ ನಾವು ಬಜೆಟ್ ಅಲ್ಲಿ ನೋಡಿದ್ವಿ, ಎಂಟೈರ್ ಬಜೆಟ್ ಅಲ್ಲಿ ಎಕ್ಸ್ಪೆಂಡಿಚರ್ ಅನ್ನ ನೋಡಿದಾಗ 20% ಅಷ್ಟು ಕೇವಲ ಬಡ್ಡಿಯನ್ನ ಕಟ್ಟಲಿಕ್ಕೇನೆ ಹೋಗ್ತಾ ಇದೆ. ಅಂದರೆ ಗವರ್ನಮೆಂಟಿನ ಈ ಫಿಸ್ಕಲ್ ಡೆಫಿಸಿಟ್ ಅಥವಾ ಗವರ್ನಮೆಂಟಿನ ಈ ಸಾಲ ಏನಿದೆ ಸಂಪೂರ್ಣವಾಗಿ ಇವತ್ತಿನ ಗವರ್ನಮೆಂಟಿನ ವೆಚ್ಚಕ್ಕೋಸ್ಕರ ತೆಗೆದುಕೊಂಡಿರುವಂತಹ ಸಾಲ ಅಲ್ಲ. ಇವತ್ತಿನ ಗವರ್ನಮೆಂಟು ಈ ಹಿಂದಿನ ಗವರ್ನಮೆಂಟ್ ತೆಗೆದುಕೊಂಡಿರುವಂತಹ ಸಾಲಕ್ಕೆ ಒಂದಷ್ಟು ಬಡ್ಡಿಯನ್ನ ಕಟ್ತಾ ಇದೆ. ಇದನ್ನ ತೆಗೆದರೆ ಇವತ್ತಿನ ಗವರ್ನಮೆಂಟ್ ಎಷ್ಟು ಈ ಸಾಲಕ್ಕೆ ಹೊಣೆಗಾರಿಕೆಯನ್ನು ಹೊರಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ಫಿಸ್ಕಲ್ ಡೆಫಿಸಿಟ್ ಅನ್ನೋದು ಗವರ್ನಮೆಂಟ್ ತೆಗೆದುಕೊಳ್ಳುವಂತ ಸಾಲವನ್ನ ನಮಗೆ ಹೇಳಿದ್ರೂ ಕೂಡ ಇವತ್ತಿನ ಗವರ್ನಮೆಂಟ್ ತನ್ನ ಎಕ್ಸ್ಪೆಂಡಿಚರ್ಗೆ ಎಷ್ಟು ಸಾಲವನ್ನ ತೆಗೆದುಕೊಳ್ತಿದೆ ಅಂತ ಹೇಳೋದು ನಮಗೆ ಇನ್ನೊಂದು ಕಾನ್ಸೆಪ್ಟ್ ಪ್ರೈಮರಿ ಡೆಫಿಸಿಟ್ ಅಂತ. ಪ್ರೈಮರಿ ಡೆಫಿಸಿಟ್ ಅಂತಂದ್ರೆ ನಮ್ಮ ಒಟ್ಟಾರೆ ಫಿಸ್ಕಲ್ ಡೆಫಿಸಿಟ್ ಏನಿದೆ ಅದರಲ್ಲಿ ಗವರ್ನಮೆಂಟ್ ಎಷ್ಟು ಇಂಟ್ರೆಸ್ಟ್ ಪೇಮೆಂಟ್ ಅನ್ನ ಮಾಡ್ತಾ ಇದೆ. ಈ ಹಿಂದಿನ ಗವರ್ನಮೆಂಟ್ಗಳು ತೆಗೆದುಕೊಂಡಿರುವಂತಹ ಸಾಲಕ್ಕೆ ಇವತ್ತಿನ ಗವರ್ನಮೆಂಟ್ ಎಷ್ಟು ಬಡ್ಡಿಯನ್ನ ಕಟ್ತಾ ಇದೆ. ಈ ಬಡ್ಡಿಯನ್ನ ತೆಗೆದರೆ ಉಳಿದಿರುವಂತಹ ಸಾಲ ಏನಿದೆ ಆ ಸಾಲವೇ ನಮಗೆ ಪ್ರೈಮರಿ ಡೆಫಿಸಿಟ್ ಆಗುತ್ತೆ. ಅದನ್ನೇ ಇವತ್ತಿನ ಈ ಬಜೆಟ್ ಅಲ್ಲಿ ನಾವು ಅಬ್ಸರ್ವ್ ಮಾಡಬಹುದು. 2019-20ನೇ ಸಾಲಿನಲ್ಲಿ ಫಿಸ್ಕಲ್ ಡೆಫಿಸಿಟ್ ಏನು 4.6% ಇತ್ತು. ಇದನ್ನ ಬಳಕೆ ಮಾಡಿಕೊಂಡು ಡೈರೆಕ್ಟ್ಲಿ ನಾವು ಗವರ್ನಮೆಂಟ್ಗೆ ಕ್ವೆಶ್ಚನ್ ಮಾಡಬಹುದು, ನೀವು ಯಾಕೆ GDPಯ 4.6% ಅಷ್ಟು ಸಾಲವನ್ನೇ ಮಾಡ್ತಾ ಇದ್ದೀರಾ ಅಂತ. ಆದರೆ ಗವರ್ನಮೆಂಟ್ ಹೇಳುತ್ತೆ ನೀವು ಪ್ರೈಮರಿ ಡೆಫಿಸಿಟ್ ಅನ್ನ ನೋಡಿ ಅಂತ. ಯಾಕೆಂತಂದ್ರೆ ಪ್ರೈಮರಿ ಡೆಫಿಸಿಟ್ ಕೇವಲ 1.6% ಇದೆ ಅಂತಂದ್ರೆ ಈ ಉಳಿದಿರುವಂತ ಡಿಫರೆನ್ಸ್ ಏನಿದೆ 3% ಆಫ್ ದಿ GDP ಇಷ್ಟನ್ನ ಗವರ್ನಮೆಂಟ್ ಈ ಹಿಂದಿನ ಗವರ್ನಮೆಂಟ್ಗಳು ತೆಗೆದುಕೊಂಡಿರುವಂತಹ ಸಾಲಕ್ಕೆ ಬಡ್ಡಿಯನ್ನ ಕಟ್ಟಲಿಕ್ಕೆ ಅಂತ ಬಳಕೆ ಮಾಡ್ತಾ ಇದೆ. ಇದೇ ನಮಗೆ ಪ್ರೈಮರಿ ಡೆಫಿಸಿಟ್ ಅನ್ನುವಂತ ಕಾನ್ಸೆಪ್ಟ್ ಕೊಡುವಂತ ಕ್ಲಾರಿಟಿ. ಸೊ ಒಟ್ಟಾರೆಯಾಗಿ ಫಿಸ್ಕಲ್ ಡೆಫಿಸಿಟ್ ಇಂದ ಗವರ್ನಮೆಂಟ್ ತೆಗೆದುಕೊಳ್ಳುವಂತ ಸಾಲದ ಬಗ್ಗೆ ನಮಗೆ ಐಡಿಯಾ ಸಿಕ್ಕರೂ ಕೂಡ ಪ್ರೈಮರಿ ಡೆಫಿಸಿಟ್ ಅನ್ನೋದು ಗವರ್ನಮೆಂಟ್ ಈ ಹಿಂದಿನ ಗವರ್ನಮೆಂಟ್ಗಳು ತೆಗೆದುಕೊಂಡಿರುವಂತಹ ಸಾಲಕ್ಕೆ ಬಡ್ಡಿಯನ್ನ ಕಟ್ಟಿ ಉಳಿದಂತೆ
ಎಷ್ಟರ ಮಟ್ಟಿಗೆ ತನ್ನ ವೆಚ್ಚಕ್ಕೋಸ್ಕರ ಸಾಲವನ್ನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಡುತ್ತೆ ಈ ಪ್ರೈಮರಿ ಡೆಫಿಸಿಟ್. ಸೊ ಬಜೆಟ್ ಡಾಕ್ಯುಮೆಂಟ್ ಈ ಪ್ರೈಮರಿ ಡೆಫಿಸಿಟಿನ ಬಗ್ಗೆ 2019-20 ಸಾಲಿನಲ್ಲಿ 1.6% ಆಫ್ ದಿ GDP ಅಷ್ಟು ಇತ್ತು ಈ ಪ್ರೈಮರಿ ಡೆಫಿಸಿಟ್. ಇದನ್ನ ನಾವು ಇಳಿಸಬೇಕು 0.4%ಗೆ ಅನ್ನುವಂತ ಟಾರ್ಗೆಟ್ ಅನ್ನ ಹಾಕೊಂಡಿತ್ತು 2020-21 ಸಾಲಿನಲ್ಲಿ. ಆದರೆ ಕೋವಿಡ್-19 ಕ್ರೈಸಿಸ್ನ ಹಿನ್ನೆಲೆಯಲ್ಲಿ ಈ ಪ್ರೈಮರಿ ಡೆಫಿಸಿಟ್ ಅನ್ನೋದು ಫೈನಲಿ ಬಂದು ನಿಂತಿರೋದು 5.9% ಆಫ್ ದಿ GDPಗೆ. ಈಗ ನೆಕ್ಸ್ಟ್ ಬಜೆಟ್ಗೆ ನೆಕ್ಸ್ಟ್ ಇಯರ್ಗೆ ಬಜೆಟ್ ಡಾಕ್ಯುಮೆಂಟ್ ಹೇಳುತ್ತೆ 3.1% ಆಫ್ ದಿ GDPಗೆ ನಾವು ಇಳಿಸ್ತೀವಿ ಅಂತ. ಪ್ರೈಮರಿ ಡೆಫಿಸಿಟಿನ ಟಾರ್ಗೆಟ್ 3.1% ಅಂತ ಗವರ್ನಮೆಂಟ್ ಹೇಳುತ್ತೆ. ಸೊ ಒಟ್ಟಾರೆಯಾಗಿ ಬಜೆಟ್ ಟಾಪಿಕ್ ಅಲ್ಲಿ ಇರುವಂತಹ ಈ ಎಲ್ಲ ಡೆಫಿಸಿಟ್ಗಳು ಕೊರತೆಗಳ ಬಗ್ಗೆ ನಿಮಗೆ ಅರ್ಥ ಆಗಿದ್ರೆ ಸಾಕು. ಈ ಕೊರತೆಗಳನ್ನ ಇವತ್ತಿನ ಬಜೆಟ್ ಡಾಕ್ಯುಮೆಂಟ್ಗೆ ಲಿಂಕ್ ಮಾಡ್ಲಿಕ್ಕೆ ಆಗಿದ್ರೆ ಸಾಕು. ಇಲ್ಲಿರುವಂತಹ ಫಿಸ್ಕಲ್ ಡೆಫಿಸಿಟ್ ಆಗಿರಬಹುದು, ರೆವೆನ್ಯೂ ಡೆಫಿಸಿಟ್ ಆಗಿರಬಹುದು, ಇವುಗಳಲ್ಲಿರುವಂತಹ ಟ್ರೆಂಡ್ ಅನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಇನ್ಕ್ರೀಸಿಂಗ್ ಟ್ರೆಂಡ್ ಅಲ್ಲಿ ಇದೆಯಾ ಅಥವಾ ಡಿಕ್ರೀಸಿಂಗ್ ಟ್ರೆಂಡ್ ಅಲ್ಲಿ ಇದೆಯಾ, ಕಂಟಿನ್ಯೂಸ್ಲಿ ಇನ್ಕ್ರೀಸಿಂಗ್ ಇದೆಯಾ ಅಥವಾ ಕಂಟಿನ್ಯೂಸ್ಲಿ ಡಿಕ್ರೀಸಿಂಗ್ ಇದೆಯಾ, ಅಥವಾ ಮಧ್ಯದಲ್ಲಿ ಏನಾದರೂ ವೇರಿಯೇಷನ್ ಆಗಿದೆಯಾ, ಇದನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಸಾಕು. ಮತ್ತು ಈ ವರ್ಷದ ಟಾರ್ಗೆಟ್ ಏನಿದೆ ಇಷ್ಟನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ನಂತರ ನೆಕ್ಸ್ಟ್ ಆಸ್ಪೆಕ್ಟ್ ಬಂದು ಫಿನಾನ್ಸ್ ಮಿನಿಸ್ಟರ್ ಹೇಳ್ತಾರೆ ಈ ವರ್ಷದ ಬಜೆಟ್ ಅನ್ನ 6 ಪಿಲ್ಲರ್ಗಳ ಆಧಾರದ ಮೇಲೆ ನಾವು ನೋಡಬಹುದು ಅಂತ. ಆ 6 ಪಿಲ್ಲರ್ಗಳಲ್ಲಿ ಮೊದಲನೇದು ಹೆಲ್ತ್ ಅಂಡ್ ವೆಲ್ ಬೀಯಿಂಗ್, ನಮ್ಮ ಆರೋಗ್ಯ ಮತ್ತು ಸ್ವಾಸ್ಥ್ಯದ ಬಗ್ಗೆ ಮೊದಲನೇ ಪಿಲ್ಲರ್ ಮಾತಾಡ್ತಾ ಇದೆ. ಇದರ ಅಡಿಯಲ್ಲೇ ನಾವು ಈಗ ತಾನೇ ಡಿಸ್ಕಸ್ ಮಾಡಿದಂತ ಹೊಸ ಯೋಜನೆ PM ಆತ್ಮನಿರ್ಭರ ಸ್ವಾಸ್ಥ್ಯ ಭಾರತ್ ಯೋಜನೆ ಬರುತ್ತೆ. ಇದು ಮೊದಲನೇ ಪಿಲ್ಲರ್, ನಮ್ಮ ಆರೋಗ್ಯ ಮತ್ತು ಸ್ವಾಸ್ಥ್ಯದ ಬಗ್ಗೆ ಮಾತಾಡ್ತಾ ಇದೆ. ಎರಡನೇ ಪಿಲ್ಲರ್ ಮೂಲ ಸೌಕರ್ಯದ ಬಗ್ಗೆ ಮಾತಾಡ್ತಾ ಇದೆ. ನಮ್ಮ ಎಕಾನಮಿಗೆ ಬೇಕಾಗಿರುವಂತಹ ಫಿಸಿಕಲ್ ಕ್ಯಾಪಿಟಲ್, ಫಿನಾನ್ಷಿಯಲ್ ಕ್ಯಾಪಿಟಲ್ ಮತ್ತು ಇನ್ಫ್ರಾಸ್ಟ್ರಕ್ಚರಿನ ಬಗ್ಗೆ ಮಾತಾಡ್ತಾ ಇದೆ ಎರಡನೇ ಪಿಲ್ಲರ್. ನಂತರ ಮೂರನೇ ಪಿಲ್ಲರ್ ಇವತ್ತಿನ ನಮ್ಮ ಆಸ್ಪಿರೇಷನಲ್ ಇಂಡಿಯಾಕ್ಕೆ ಬೇಕಾಗಿರುವಂತಹ ಅಂತರ್ಗತ ಬೆಳವಣಿಗೆಯ ಬಗ್ಗೆ, ಇನ್ಕ್ಲೂಸಿವ್ ಡೆವಲಪ್ಮೆಂಟಿನ ಬಗ್ಗೆ ಮಾತಾಡ್ತಾ ಇದೆ ಮೂರನೇ ಪಿಲ್ಲರ್, ಎಲ್ಲರನ್ನ ಒಳಗೊಂಡಿರುವಂತಹ ಬೆಳವಣಿಗೆಯ ಬಗ್ಗೆ ಮಾತಾಡ್ತಾ ಇದೆ. ನಂತರ ನಾಲ್ಕನೆಯ ಪಿಲ್ಲರ್ ಹ್ಯೂಮನ್ ಕ್ಯಾಪಿಟಲಿನ ಬಗ್ಗೆ ಮಾತಾಡ್ತಾ ಇದೆ. ಹ್ಯೂಮನ್ ಕ್ಯಾಪಿಟಲ್ ಅಂತಂದ್ರೆ ನಮ್ಮಲ್ಲಿರುವಂತಹ ಜ್ಞಾನ, ನಮ್ಮಲ್ಲಿರುವಂತಹ ಸ್ಕಿಲ್, ಕೌಶಲ್ಯ, ನಮ್ಮಲ್ಲಿರುವಂತಹ ಎಕ್ಸ್ಪೀರಿಯನ್ಸ್, ಇವೆಲ್ಲವನ್ನ ನಾವು ಹ್ಯೂಮನ್ ಕ್ಯಾಪಿಟಲ್ ಅಂತ ಕರಿತೀವಿ. ಈ ಹ್ಯೂಮನ್ ಕ್ಯಾಪಿಟಲ್ ಅನ್ನ ಯಾಕೆ ಅಂತಂದ್ರೆ ಇವತ್ತು ಇಂಡಿಯಾ ಯಂಗ್ ಇಂಡಿಯಾ ಆಗಿದೆ, ಇಡೀ ಪ್ರಪಂಚದಲ್ಲೇ ಯಂಗೆಸ್ಟ್ ನೇಷನ್ ಆಗಿ ಎಮರ್ಜ್ ಆಗೋದಿದೆ. ಆದ್ದರಿಂದ ನಮ್ಮಲ್ಲಿರುವಂತಹ ಯುವಕರಲ್ಲಿ, ಯುವ ಜನತೆಯಲ್ಲಿ ಹ್ಯೂಮನ್ ಕ್ಯಾಪಿಟಲ್ ಏನಿದೆ ಅದನ್ನ ಸರಿಯಾಗಿ ಹಾರ್ನೆಸ್ ಮಾಡ್ಕೊಳ್ಬೇಕು, ಅದನ್ನ ಪುನರುಜ್ಜೀವನಗೊಳಿಸಬೇಕಾಗಿದೆ. ಅದನ್ನೇ ಈ ನಾಲ್ಕನೇ ಪಿಲ್ಲರ್ ಮಾತಾಡ್ತಾ ಇದೆ. ಇಂಡಿಯಾದ ಹ್ಯೂಮನ್ ಕ್ಯಾಪಿಟಲ್ ಅನ್ನ ಪುನರುಜ್ಜೀವನಗೊಳಿಸುವುದರ ಬಗ್ಗೆ ಈ ನಾಲ್ಕನೇ ಪಿಲ್ಲರ್ ಮಾತಾಡ್ತಾ ಇದೆ. ನಂತರ ಐದನೇ ಪಿಲ್ಲರ್ ಇನೋವೇಷನ್ ಅಂಡ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದೆ. ನಂತರ ಆರನೇ ಪಿಲ್ಲರ್ ಮಿನಿಮಮ್ ಗವರ್ನಮೆಂಟ್ ಮತ್ತು ಮ್ಯಾಕ್ಸಿಮಮ್ ಗವರ್ನೆನ್ಸ್, ಕನಿಷ್ಠ ಸರ್ಕಾರ ಗರಿಷ್ಠ ಆಡಳಿತದ ಬಗ್ಗೆ ಮಾತಾಡ್ತಾ ಇದೆ ಆರನೇ ಪಿಲ್ಲರ್. ಈ 6 ಪಿಲ್ಲರ್ಗಳನ್ನ ಫಿನಾನ್ಸ್ ಮಿನಿಸ್ಟರ್ ಅವರೇ ಮೆನ್ಷನ್ ಮಾಡಿದ್ದಾರೆ. ಈಗ ನಾವು ಅಧ್ಯಯನ ಮಾಡೋಣ ಈ ಪಿಲ್ಲರ್ಗಳ ಅಡಿಯಲ್ಲಿ ಯಾವ ಯಾವ ಹೊಸ ಅಂಶಗಳು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗಿದಾವೆ ಅಂತ. ಮೊದಲನೇ ಪಿಲ್ಲರು ಹೆಲ್ತ್ ಅಂಡ್ ವೆಲ್ನೆಸ್. ಅದರಲ್ಲಿ ಮೊದಲನೇ ಪಾಯಿಂಟ್ ಅಂತಂದ್ರೆ ಈಗಾಗಲೇ ನಮ್ಮಲ್ಲಿ ಇರುವಂತಹ ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಪ್ರೋಗ್ರಾಮ್ ಮತ್ತು ಪೋಷಣ್ ಅಭಿಯಾನ್, ಈ ಎರಡನ್ನ ಮರ್ಜ್ ಮಾಡಿ ಮಿಷನ್ ಪೋಷಣ್ 2.0 ಅನ್ನುವಂತ ಹೊಸ ಮಿಷನ್ ಅನ್ನ ತರ್ತೀವಿ ಅಂತ ಗವರ್ನಮೆಂಟ್ ಹೇಳ್ತಾ ಇದೆ. ಇದು ಮೊದಲನೇ ಪಾಯಿಂಟ್. ಎರಡನೆಯದಾಗಿ ಹೊಸ ಸ್ಕೀಮ್ ಅನ್ನ ಪ್ರಪೋಸ್ ಮಾಡಿದೆ. ಇದನ್ನ ನಾವು ಈಗಾಗಲೇ ಅಧ್ಯಯನ ಮಾಡಿದೀವಿ. ಪ್ರಧಾನಮಂತ್ರಿ ಆತ್ಮನಿರ್ಭರ ಸ್ವಾಸ್ಥ್ಯ ಭಾರತ್ ಯೋಜನೆ. ಇದರ ಅಡಿಯಲ್ಲಿ ಲ್ಯಾಬ್ಗಳ ವಿಷಯವಾಗಿ, ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಗಳ ವಿಷಯವಾಗಿ, ಕ್ರಿಟಿಕಲ್ ಕೇರ್ ಹಾಸ್ಪಿಟಲ್ ಬ್ಲಾಕ್ಗಳ ವಿಷಯವಾಗಿ, ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲಿನ ವಿಷಯವಾಗಿ ಮತ್ತು ವೆರಿ ಇಂಪಾರ್ಟೆಂಟ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಒನ್ ಹೆಲ್ತ್ ಅನ್ನುವಂತ ಈ ಸಂಸ್ಥೆಯನ್ನ ತೆರಿತೀವಿ ಅನ್ನೋದ್ರ ಬಗ್ಗೆ ಬಜೆಟ್ ಹೇಳ್ತಾ ಇದೆ. ಇಷ್ಟು ನಮಗೆ ಈಗ ಸದ್ಯಕ್ಕೆ ಬಜೆಟಿನ ಮುಖಾಂತರವಾಗಿ ಈ ಪ್ರಧಾನಮಂತ್ರಿ ಆತ್ಮನಿರ್ಭರ ಸ್ವಾಸ್ಥ್ಯ ಭಾರತ್ ಯೋಜನೆ ಬಗ್ಗೆ ತಿಳಿದಿರುವಂತಹ ಪಾಯಿಂಟ್ಗಳು. ನಂತರ ಮೂರನೆಯದಾಗಿ ಬಜೆಟ್ ಹೇಳುತ್ತೆ ನ್ಯೂಮೋಕೋಕಲ್ ವ್ಯಾಕ್ಸಿನ್ ಅನ್ನ ರೋಲ್ ಔಟ್ ಮಾಡಲಾಗುತ್ತೆ ಅಕ್ರಾಸ್ ಕಂಟ್ರಿ. ಈಗ ಸದ್ಯಕ್ಕೆ 5 ಸ್ಟೇಟ್ಗಳಲ್ಲಿ ಮಾತ್ರನೇ ಇಂಪ್ಲಿಮೆಂಟ್ ಆಗ್ತಾ ಇರುವಂತಹ ಈ ವ್ಯಾಕ್ಸಿನ್ ಅನ್ನ ಅಕ್ರಾಸ್ ಕಂಟ್ರಿ ದೇಶದಾದ್ಯಂತ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಅದರ ಜೊತೆಗೆ ಕೋವಿಡ್-19 ವ್ಯಾಕ್ಸಿನ್ಗೆ ಅಂತ ಹೇಳಿ 35,000 crore rupees ಅನ್ನ ಬಜೆಟ್ ಅಲೋಕೇಟ್ ಮಾಡಿದೆ ಈ ವರ್ಷಕ್ಕೆ. ಇದು ವ್ಯಾಕ್ಸಿನ್ ನ ಬಗ್ಗೆ ಹೆಲ್ತ್ ರಿಲೇಟೆಡ್ ಆಗಿ. ನಂತರ ಹೆಲ್ತ್ ಎಕ್ಸ್ಪೆಂಡಿಚರ್ ಅನ್ನ ನೋಡೋದಾದ್ರೆ ಇಂಡಿಯಾದಲ್ಲಿ ಈಗ ಸದ್ಯಕ್ಕೆ ಹೆಲ್ತ್ ಎಕ್ಸ್ಪೆಂಡಿಚರ್ GDPಗೆ ಕಂಪೇರ್ ಮಾಡ್ಕೊಂಡಿದ್ರೆ ಕೇವಲ 1.8% ಮಾತ್ರನೇ ಇರೋದು. ಇದನ್ನೇ ನಂಬರ್ಸ್ ಅಲ್ಲಿ ಹೇಳೋದಾದ್ರೆ ಈ ಹಿಂದಿನ ವರ್ಷದ ಬಜೆಟ್ 2020-21 ಇಸ್ವಿಯ ಬಜೆಟ್ ಆರೋಗ್ಯಕ್ಕಾಗಿ 94,000 crore rupees ಅಷ್ಟು ಕೊಟ್ಟಿತ್ತು. ಈ ವರ್ಷದ ಬಜೆಟ್ ಇದನ್ನ ಡಬಲ್ ಮಾಡಿದೆ, ಡಬಲ್ಗಿಂತನೂ ಜಾಸ್ತಿ ಮಾಡಿದೆ. ಈ ವರ್ಷದ ಬಜೆಟ್ ಹೇಳುತ್ತೆ ಆರೋಗ್ಯಕ್ಕಾಗಿ 2,23,000 ಕೋಟಿ ರೂಪಾಯಿಯನ್ನ ಕೊಡ್ತಾ ಇದೀವಿ ಅಂತ. ಇದು ಡಬಲ್ಗಿಂತನೂ ಜಾಸ್ತಿ ಆಯ್ತು ಈ ಹಿಂದಿನ ವರ್ಷದ ಬಜೆಟ್ಗೆ ಕಂಪೇರ್ ಮಾಡ್ಕೊಂಡಿದ್ರೆ. ಇಷ್ಟು ನಮಗೆ ಓವರ್ ಆಲ್ ಹೆಲ್ತ್ ಅನ್ನುವಂತ ಪಿಲ್ಲರಿನ ಅಡಿಯಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಸಿಗುವಂತ ಪಾಯಿಂಟ್ಗಳು.
ನಂತರ ಎಕಾನಮಿ ಸೆಕ್ಷನ್ಗೆ ಬರೋದಾದ್ರೆ ಫಿನಾನ್ಸ್ ಮಿನಿಸ್ಟರ್ ಹೇಳ್ತಾರೆ ಇಡೀ ಶತಮಾನದಲ್ಲೇ ಒಂದು ಅನ್ನಬಹುದಾದಂತ ಕ್ರೈಸಿಸ್ಗಳು ಏನಿರ್ತವೆ ಅಂತ ಒಂದು ಕ್ರೈಸಿಸ್ ಕೋವಿಡ್-19 ಅನ್ನುವಂತ ರೂಪದಲ್ಲಿ ಇಂಡಿಯನ್ ಎಕಾನಮಿಗೆ ಬಂದು ಅಪ್ಪಳಿಸಿದೆ. ಇಂಥ ಕ್ರೈಸಿಸ್ ಇಂದ ವಾಪಸ್ಸು ರಿಕವರ್ ಆಗ್ತಾ ಇದೆ ಇಂಡಿಯನ್ ಎಕಾನಮಿ. ಅದರ ಬಗ್ಗೆ ಮಾತಾಡ್ತಾರೆ ಫಿನಾನ್ಸ್ ಮಿನಿಸ್ಟರ್ ಬಜೆಟ್ ಡಾಕ್ಯುಮೆಂಟ್ ಅಲ್ಲಿ. ಇಲ್ಲಿ ಕೊಟ್ಟಿರುವಂತಹ ಗ್ರಾಫ್ಗಳು ಏನಿದಾವೆ ಕೋವಿಡ್-19 ಬಗ್ಗೆ ಇವುಗಳು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಗ್ರಾಫ್ ಅಂತಂದ್ರೆ ವಿ ಶೇಪ್ಡ್ ರಿಕವರಿ. ಇದರ ಬಗ್ಗೆ ಈಗಾಗಲೇ ನಾವು ವೀಕ್ಲಿ ಕರೆಂಟ್ ಅಫೈರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ನಮ್ಮ ಆರ್ಥಿಕ ಸಮೀಕ್ಷೆ ಎಕನಾಮಿಕ್ ಸರ್ವೆ ಕೂಡ ಇಂಡಿಯನ್ ಎಕಾನಮಿಯಲ್ಲಿ ನಾವು ವಿ ಶೇಪ್ಡ್ ರಿಕವರಿಯನ್ನ ಕಾಣ್ತಿದೀವಿ ಅಂತ ಹೇಳ್ತಾ ಇದೆ. ಆದ್ದರಿಂದ ವಿ ಶೇಪ್ಡ್ ರಿಕವರಿಯನ್ನ ಒಂದು ಬಾರಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಈ ರೀತಿಯಾಗಿ ಒಂದು ಎಕಾನಮಿಯ ಜಿಡಿಪಿ ಗ್ರೋತ್ ಇದೆ ಅಂತ ಅನ್ಕೊಳ್ಳೋಣ. ಈ ರೀತಿಯಾಗಿ ಜಿಡಿಪಿ ಗ್ರೋತ್ ಹೋಗ್ತಾ ಇದೆ, ಆದರೆ ಯಾವುದೋ ಒಂದು ಕಾರಣದಿಂದಾಗಿ ನೆಗೆಟಿವ್ ಗ್ರೋತ್ ಕಡೆಗೆ ಹೋಗುತ್ತೆ ಈ ಜಿಡಿಪಿ ಗ್ರೋತ್. ಆ ಯಾವುದೋ ಒಂದು ಕಾರಣ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕೋವಿಡ್-19 ಲಾಕ್ಡೌನಿನ ಹಿನ್ನೆಲೆಯಲ್ಲಿ ಇಂಡಿಯನ್ ಎಕಾನಮಿಯಲ್ಲಿ ಆದಂತ ನೆಗೆಟಿವ್ ಗ್ರೋತ್ 23.9% ಅಷ್ಟು ಆಯಿತು 2020ನೇ ಸಾಲಿನ Q1 ನಲ್ಲಿ ನಮ್ಮ ಗ್ರೋತ್. ಈ ರೀತಿಯಾಗಿ ನೆಗೆಟಿವ್ ಟ್ರೆಂಡ್ಗೆ ಹೋದಂತ ಜಿಡಿಪಿ ಗ್ರೋತ್ ಮತ್ತೆ ವಾಪಸ್ಸು ರಿಕವರ್ ಆಗಲೇಬೇಕು. ಯಾವ ರೀತಿಯಾಗಿ ರಿಕವರ್ ಆಗತ್ತೆ? ಈ ರೀತಿಯಾಗಿ ಸಡನ್ಲಿ ನೆಗೆಟಿವ್ ಗ್ರೋತ್ ಇಂದ ವಾಪಸ್ಸು ರಿಕವರ್ ಆಗಿದೆ ಆದ್ರೆ ಇದನ್ನ ನಾವು ವಿ ಶೇಪ್ಡ್ ಗ್ರೋತ್ ಅಂತ ಕರಿತೀವಿ. ಅದೇ ಎಕಾನಮಿ ಏನಾದರೂ ನೆಗೆಟಿವ್ ಗ್ರೋತ್ ಅಲ್ಲೇ ಸ್ವಲ್ಪ ಕಾಲ ಇದ್ದು ನಂತರ ಏನಾದರೂ ರಿಕವರ್ ಆಗಿದೆ ಆದ್ರೆ ಅದು ಯು ಶೇಪ್ಡ್ ಗ್ರೋತ್ ಆಗುತ್ತೆ. ಅದೇ ಎಕಾನಮಿ ಏನಾದರೂ ರಿಕವರಿ ಆಗ್ತಾ ಇರಬೇಕಾದ್ರೆ ಸಡನ್ಲಿ ನೆಗೆಟಿವ್ ಟ್ರೆಂಡ್ ಇಂದ ಪಾಸಿಟಿವ್ ಟ್ರೆಂಡ್ಗೆ ಪೀಕಿಗೆ ಹೋಗಿ ಮತ್ತೆ ವಾಪಸ್ ಸ್ಟೆಬಿಲೈಸ್ ಆಗಿ ನಾರ್ಮಲ್ಸಿಗೆ ಬಂದು ಅಂದ್ರೆ ಈ ಹಿಂದಿನ ಜಿಡಿಪಿ ಗ್ರೋತ್ ಏನಿತ್ತು ಅಲ್ಲಿಗೆ ನಾರ್ಮಲ್ಸಿಗೆ ಬಂದಿದೆ ಆದ್ರೆ ಅದನ್ನ ನಾವು ಝಡ್ ಶೇಪ್ಡ್ ರಿಕವರಿ ಅಂತ ಕರಿತೀವಿ. ಈ ರೀತಿಯಾಗಿ ಹಲವಾರು ಶೇಪ್ಗಳು ಇದಾವೆ, ಆದರೆ ಒಂದು ಎಕಾನಮಿಗೆ ಬೆಸ್ಟ್ ಶೇಪ್ ಯಾವುದು ಅಂತ ಕೇಳಿದ್ರೆ ಅದು ವಿ ಶೇಪ್ಡ್ ರಿಕವರಿ ಆಗಿರುತ್ತೆ. ಯಾಕೆ ಅಂತಂದ್ರೆ ಒಂದು ಆರ್ಥಿಕ ವ್ಯವಸ್ಥೆಯ ಜಿಡಿಪಿ ಗ್ರೋತ್ ಏನಿದೆ ಅದು ವಾಪಸ್ ನೆಗೆಟಿವ್ ಟ್ರೆಂಡ್ ಇಂದ ಪಾಸಿಟಿವ್ ಗೆ ಬಂದು ಈ ಹಿಂದಿನ ನಾರ್ಮಲ್ಸಿಯನ್ನೇ ಅಚೀವ್ ಮಾಡ್ತು ಅಂತಂದ್ರೆ ಅದು ಬೆಸ್ಟ್ ಪಾಸಿಬಲ್ ಸಿಚುಯೇಷನ್ ಆಗುತ್ತೆ. ಅದನ್ನೇ ಇವತ್ತು ಇಂಡಿಯನ್ ಎಕಾನಮಿ ತೋರಿಸ್ತಾ ಇದೆ ಅಂತ ಫಿನಾನ್ಸ್ ಮಿನಿಸ್ಟರ್ ಹೇಳ್ತಾರೆ. ಎಕನಾಮಿಕ್ ಸರ್ವೆ ಕೂಡ ಅದನ್ನೇ ಹೇಳುತ್ತೆ. ಆದರೆ ಎಕ್ಸ್ಪರ್ಟ್ ಗಳು ಹೇಳೋದು ಅಂತಂದ್ರೆ ಇಂಡಿಯನ್ ಎಕಾನಮಿಯಲ್ಲಿ ಆಗ್ತಾ ಇರೋದು ವಿ ಶೇಪ್ಡ್ ರಿಕವರಿ ಅಲ್ಲ ಕೆ ಶೇಪ್ಡ್ ರಿಕವರಿ ಅಂತ. ಇಲ್ಲಿ ಕೆ ಶೇಪ್ಡ್ ರಿಕವರಿ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಜಿಡಿಪಿ ಗ್ರೋತ್ ಈ ರೀತಿಯಾಗಿ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಈ ರೀತಿಯಾಗಿ ಇರುವಂತ ಜಿಡಿಪಿ ಗ್ರೋತ್ ಈಗ ನೆಗೆಟಿವ್ ಟ್ರೆಂಡ್ಗೆ ಹೋಗಿದೆ ಕೋವಿಡ್-19 ಲಾಕ್ಡೌನಿನ ಹಿನ್ನೆಲೆಯಲ್ಲಿ. ಈಗ ನೆಗೆಟಿವ್ ಟ್ರೆಂಡ್ ಇಂದ ಪಾಸಿಟಿವ್ ಗೆ ಬರ್ತಾ ಇರಬೇಕಾದ್ರೆ ಒಂದಷ್ಟು ಭಾಗ ಎಕಾನಮಿಯ ಒಂದಷ್ಟು ಭಾಗ ಪಾಸಿಟಿವ್ ಕಡೆಗೆ ಹೋಗಿ ಇನ್ನೊಂದಷ್ಟು ಭಾಗ ನೆಗೆಟಿವ್ ಟ್ರೆಂಡ್ ಅಲ್ಲೇ ಇದ್ದಿದ್ದೆ ಆದ್ರೆ ಈ ಒಂದು ಶೇಪ್ ಅನ್ನು ನಾವು ಕೆ ಶೇಪ್ಡ್ ಗ್ರೋತ್ ಅಂತ ಕರಿತೀವಿ. ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ ಒಂದು ಎಕಾನಮಿ ನೆಗೆಟಿವ್ ಟ್ರೆಂಡ್ಗೆ ಎಂಟೈರ್ ಎಕಾನಮಿ ನೆಗೆಟಿವ್ ಟ್ರೆಂಡ್ಗೆ ಹೋಗಿ ಅದರ ಪಾಸಿಟಿವ್ ಗೆ ಬರ್ತಾ ಇರಬೇಕಾದ್ರೆ ವಾಪಸ್ ರಿಕವರ್ ಆಗ್ತಾ ಇರಬೇಕಾದ್ರೆ ಕೇವಲ ಒಂದಷ್ಟು ಭಾಗ ಮಾತ್ರನೇ ಪಾಸಿಟಿವ್ ಗ್ರೋತ್ ಅನ್ನ ಕಾಣ್ತಾ ಇದೆ. ಇನ್ನೊಂದಷ್ಟು ಭಾಗ ಏನು ಉಳಿದಿರುವಂತ ಭಾಗ ಇದೆ ಇದು ನೆಗೆಟಿವ್ ಟ್ರೆಂಡ್ ಅಲ್ಲೇ ಇದೆ. ಅಂದ್ರೆ ಒಂದು ಎಕಾನಮಿ ಸಂಪೂರ್ಣವಾಗಿ ರಿಕವರ್ ಆಗಿಲ್ಲ. ಇದೇ ಇವತ್ತು ಇಂಡಿಯನ್ ಎಕಾನಮಿಯಲ್ಲಿ ಆಗ್ತಾ ಇರೋದು. ನಮ್ಮ ಎಕಾನಮಿಯ ಒಂದಷ್ಟು ಭಾಗ ಪಾಸಿಟಿವ್ ಗ್ರೋತ್ ಅನ್ನ ಕಾಣ್ತಾ ಇದೆ. ಫಾರ್ ಎಕ್ಸಾಂಪಲ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗಿರಬಹುದು, ಟೆಲಿ ಹೆಲ್ತ್ ಆಗಿರಬಹುದು, ಟೆಲಿ ಎಜುಕೇಶನ್ ಆಗಿರಬಹುದು, ಎಲ್ಲ ಫೀಲ್ಡ್ಗಳು ಸಾಕಷ್ಟು ಪಾಸಿಟಿವ್ ಗ್ರೋತ್ ಅನ್ನ ಕಂಡಿದ್ದಾವೆ. ಆದರೆ MSME ಆಗಿರಬಹುದು, ಸಣ್ಣ ಗುಡಿ ಕೈಗಾರಿಕೆಗಳು ಆಗಿರಬಹುದು, ಅನ್ಆರ್ಗನೈಸ್ ಸೆಕ್ಟರ್ ಆಗಿರಬಹುದು, ಅವೆಲ್ಲವೂ ಇನ್ನು ಕೋವಿಡ್-19 ಲಾಕ್ಡೌನ್ ಹೊಡೆತದಲ್ಲೇ ಇದಾವೆ, ನೆಗೆಟಿವ್ ಗ್ರೋತ್ ಅನ್ನೇ ಕಾಣ್ತಾ ಇದ್ದಾವೆ. ಆದ್ದರಿಂದ ನಮ್ಮ ಎಕಾನಮಿಯಲ್ಲಿ ಒಂದಷ್ಟು ಭಾಗ ಪಾಸಿಟಿವ್ ಗ್ರೋತ್ ಅನ್ನ ರಿಕವರಿಯನ್ನ ಕಾಣ್ತಾ ಇದೆ, ಇನ್ನೊಂದಷ್ಟು ಭಾಗ ನೆಗೆಟಿವ್ ಗ್ರೋತ್ ಅನ್ನ ಅಂದ್ರೆ ಅದೇ ಹೊಡೆತದಲ್ಲೇ ಇದೆ. ಇದರಿಂದ ಇಂಪ್ಯಾಕ್ಟ್ ಏನು ಅಂತಂದ್ರೆ ಎಕಾನಮಿಯಲ್ಲಿ ಇನ್ಇಕ್ವಾಲಿಟಿ ಜಾಸ್ತಿ ಆಗುತ್ತೆ, ಅಸಮಾನತೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನೇ ಎಕ್ಸ್ಪರ್ಟ್ ಗಳು ಹೇಳ್ತಾರೆ ನಾವು ವಿ ಶೇಪ್ಡ್ ಗ್ರೋತ್ ಇದೆ ಅಂತ ಅನ್ಕೊಳ್ಬಾರ್ದು, ಕೆ ಶೇಪ್ಡ್ ಗ್ರೋತ್ ಇದೆ ಇಂಡಿಯನ್ ಎಕಾನಮಿಯಲ್ಲಿ. ಆದ್ದರಿಂದ ಇನ್ಇಕ್ವಾಲಿಟಿಯನ್ನ ಕಡಿಮೆ ಮಾಡಲಿಕ್ಕೆ ನೆಗೆಟಿವ್ ಹೊಡೆತದಿಂದ ಅನುಭವಿಸ್ತಾ ಇರುವಂತಹ ಸೆಕ್ಟರ್ ಗಳನ್ನ ಮೇಲೆತ್ತಲಿಕ್ಕೆ ಗವರ್ನಮೆಂಟ್ ಎಫರ್ಟ್ ಅನ್ನ ಹಾಕಬೇಕು ಅಂತ. ಸೊ ಒಟ್ಟಾರೆಯಾಗಿ ಬಜೆಟ್ ಡಾಕ್ಯುಮೆಂಟ್ ಇಂದ ಒಂದು ಪಾಯಿಂಟ್ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಅಂತಂದ್ರೆ ವಿ ಶೇಪ್ಡ್ ಗ್ರೋತ್ ಅನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ ಫಿನಾನ್ಸ್ ಮಿನಿಸ್ಟರ್ ಅವರು. ಆರ್ಥಿಕ ಸಮೀಕ್ಷೆ ಅಥವಾ ಎಕನಾಮಿಕ್ ಸರ್ವೆ ಕೂಡ ವಿ ಶೇಪ್ಡ್ ಗ್ರೋತ್ ಅನ್ನೇ ಹೇಳ್ತಾ ಇದೆ ಇಂಡಿಯಾದ ಪರ್ಸ್ಪೆಕ್ಟಿವ್ ಅಲ್ಲಿ. ನಂತರ ಎಕಾನಮಿಯಲ್ಲಿ ಇನ್ನೇನು ಹೆಚ್ಚಿನ ಹೊಸ ಪಾಯಿಂಟ್ಗಳು ಇಲ್ಲ. ಯಾಕೆ ಅಂತಂದ್ರೆ ಗವರ್ನಮೆಂಟ್ ಹೇಳುತ್ತೆ ಆತ್ಮನಿರ್ಭರ ಭಾರತ್ ಅಭಿಯಾನ್ ಅಡಿಯಲ್ಲಿ ತಂದಿರುವಂತಹ ಎಲ್ಲ ಪ್ಯಾಕೇಜ್ಗಳು ಏನಿದಾವೆ, ಗವರ್ನಮೆಂಟ್ ರಿಫಾರ್ಮ್ಗಳು ಆಗಿರಬಹುದು, ಎನರ್ಜಿ ಸೆಕ್ಟರ್ ಅಲ್ಲಿ ತೆಗೆದುಕೊಂಡಿರುವಂತಹ ಸ್ಟೆಪ್ಗಳು ಆಗಿರಬಹುದು, ಸೋಷಿಯಲ್ ಸೆಕ್ಟರ್ ಅಲ್ಲಿ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಬ್ಲೂ ಪ್ರಿಂಟ್ ಆಗಿರಬಹುದು, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಆಗಿರಬಹುದು, ಇವೆಲ್ಲದರ ಜೊತೆಗೆ MSME ಮತ್ತು ಇಂಡಸ್ಟ್ರಿಗೆ ತಂದಿರುವಂತಹ ಸ್ಟೆಪ್ಗಳು ಆಗಿರಬಹುದು, ಮೈಗ್ರೆಂಟ್ ವರ್ಕರ್ಸ್ಗೆ ಅಂತ ತಂದಿರುವಂತಹ ಸ್ಟೆಪ್ಗಳು ಫಾರ್ ಎಕ್ಸಾಂಪಲ್ ಒನ್ ನೇಷನ್ ಒನ್ ಕಾರ್ಡ್ ಆಗಿರಬಹುದು, PDSಗೆ ಅಂತ ಹೇಳಿ ಉಚಿತವಾಗಿ ಆಹಾರ ಧಾನ್ಯಗಳನ್ನ ಸಪ್ಲೈ ಮಾಡಿದ್ದು ಆಗಿರಬಹುದು, ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯ ಅಡಿಯಲ್ಲಿ ಇವೆಲ್ಲವನ್ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಫಿನಾನ್ಸ್ ಮಿನಿಸ್ಟರ್ ಅವರು. ಇವೆಲ್ಲದರ ಬಗ್ಗೆ ಈಗಾಗಲೇ ನಾವು ನ್ಯೂಸ್ ಪೇಪರ್ ಅಲ್ಲಿ ಸಾಕಷ್ಟು ಅನಲೈಸ್ ಮಾಡಿದ್ದೀವಿ. ಆದರೆ ಒಂದು ಪಾಯಿಂಟ್ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಳ್ಬೇಕಾಗಿರೋದು ಅಂತಂದ್ರೆ ಆತ್ಮನಿರ್ಭರ ಭಾರತ್ ಅಭಿಯಾನ್ನ ಟೋಟಲ್ ಸ್ಟಿಮ್ಯುಲಸ್ ಏನಿದೆ ಇದು 9% ಆಫ್ ದಿ GDP ಅಂತ ಬಜೆಟ್ ಹೇಳ್ತಾ ಇದೆ. ಅದಕ್ಕೆ ನಾವೇನಾದ್ರೂ RBI ಕೂಡ ಕೊಟ್ಟಿರುವಂತ ಸ್ಟಿಮ್ಯುಲಸ್ ಅನ್ನ ಇನ್ಕ್ಲೂಡ್ ಮಾಡಿದ್ದೆ ಆದ್ರೆ 15% ಆಫ್ ದಿ GDP ಆಗುತ್ತೆ ಅಂತ ಬಜೆಟ್ ಹೇಳ್ತಾ ಇದೆ. ಇಲ್ಲಿ ಸ್ಟಿಮ್ಯುಲಸ್ ಅಂತಂದ್ರೆ ಏನು? ಫಿಸ್ಕಲ್ ಸ್ಟಿಮ್ಯುಲಸ್ ಅಂತ ತಗೊಳ್ಳೋಣ.
ಫಿಸ್ಕಲ್ ಸ್ಟಿಮ್ಯುಲಸ್ ಅಂತಂದ್ರೆ ಒಂದು ಎಕಾನಮಿಯಲ್ಲಿ, ಈಗ ಎಕಾನಮಿಯಲ್ಲಿ ಏನೋ ತೊಂದರೆ ಆಗಿದೆ ಅಂತಂದ್ರೆ ಆ ಎಕಾನಮಿಯನ್ನ ವಾಪಸ್ಸು ಗ್ರೋತ್ಗೆ ತರಬೇಕು ಅಂತಂದ್ರೆ ಗವರ್ನಮೆಂಟ್ ತಾನು ಖರ್ಚನ್ನ ಮಾಡಬೇಕು. ತಾನು ಖರ್ಚನ್ನ ಮಾಡಿದೆ ಆದ್ರೆ ಫಾರ್ ಎಕ್ಸಾಂಪಲ್ ರೋಡ್ಗಳಿಗೋಸ್ಕರ ಖರ್ಚನ್ನ ಮಾಡೋದು, ಆಸ್ಪತ್ರೆಗಳಿಗೋಸ್ಕರ ಖರ್ಚನ್ನ ಮಾಡೋದು, ಮೂಲ ಸೌಕರ್ಯಗಳನ್ನು ಕೊಡೋದಕ್ಕೋಸ್ಕರ ಗವರ್ನಮೆಂಟ್ ಖರ್ಚು ಮಾಡಿದೆ ಆದ್ರೆ ಒಂದು ಕಡೆ ಇನ್ಫ್ರಾಸ್ಟ್ರಕ್ಚರ್ ಸೃಷ್ಟಿಯಾಗುತ್ತೆ, ಇದರಿಂದ ಇನ್ನೊಂದು ಕಡೆ ಜಾಬ್ಗಳು ಸೃಷ್ಟಿಯಾಗ್ತವೆ, ಉದ್ಯೋಗಗಳು ಸೃಷ್ಟಿ ಆಗೋದ್ರಿಂದ ಜನತೆಯ ಕೈಗೆ ಹಣ ಬರುತ್ತೆ. ಜನತೆಯ ಕೈಗೆ ಹಣ ಬಂದಿದೆ ಆದ್ರೆ ಇದರಿಂದ ನಮ್ಮ ಎಕಾನಮಿಯಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆಯ್ತು ಅಂತಂದ್ರೆ ಆಟೋಮ್ಯಾಟಿಕಲಿ ಎಕಾನಮಿ ರಿವೈವ್ ಆಗುತ್ತೆ. ಈ ರೀತಿಯಾಗಿ ಎಕಾನಮಿಯನ್ನ ರಿವೈವ್ ಮಾಡ್ಲಿಕ್ಕೋಸ್ಕರ ಗವರ್ನಮೆಂಟ್ ಖರ್ಚನ್ನ ಜಾಸ್ತಿ ಮಾಡುವಂತ ಸ್ಟೆಪ್ಗಳು ಏನಿದಾವೆ ಅವೆಲ್ಲವನ್ನ ನಾವು ಫಿಸ್ಕಲ್ ಸ್ಟಿಮ್ಯುಲಸ್ ಅಂತ ಕರಿತೀವಿ. ಗವರ್ನಮೆಂಟಿನ ಕಡೆಯಿಂದ ಅದರಲ್ಲೂ ಬಜೆಟಿನ ಮುಖಾಂತರವಾಗಿ ಬರುವಂತ ಈ ಸ್ಟೆಪ್ಗಳನ್ನು ನಾವು ಫಿಸ್ಕಲ್ ಸ್ಟಿಮ್ಯುಲಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಮಾನಿಟರಿ ಸ್ಟಿಮ್ಯುಲಸ್ ಕೂಡ ಬರುತ್ತೆ, ಅದು RBI ನ ಕಡೆಯಿಂದ ಬಂದಿರುವಂತಹ ಸ್ಟೆಪ್ಗಳು ಆಗಿರ್ತವೆ. ಸೊ ಒಟ್ಟಾರೆಯಾಗಿ ಆತ್ಮನಿರ್ಭರ ಭಾರತ್ ಅಭಿಯಾನ ಬಗ್ಗೆ 2 ನಂಬರ್ ಅನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ನಂತರ ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿ ಮಾತಾಡೋದಾದ್ರೆ ಈ ಹಿಂದೆ ಗವರ್ನಮೆಂಟ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ, ಎಲೆಕ್ಟ್ರಾನಿಕ್ ಉಪಕರಣಗಳ ಉತ್ಪಾದನೆಯನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಒಂದನ್ನ ತಗೊಂಡ್ ಬಂದಿತ್ತು. ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಆ ಪದವೇ ಹೇಳ್ತಾ ಇದೆ ಉತ್ಪಾದನೆಯನ್ನ ಜಾಸ್ತಿ ಮಾಡಿ ಆ ಉತ್ಪಾದನೆಗೆ ತಕ್ಕನಾಗಿ ನಾವು ಇನ್ಸೆಂಟಿವ್ ಅನ್ನ ಕೊಡ್ತೀವಿ ಅಂತ. ಎಲೆಕ್ಟ್ರಾನಿಕ್ಸ್ ಅನ್ನ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡಿದೆ ಆದ್ರೆ ಹೆಚ್ಚು ಹೆಚ್ಚು ಇನ್ಸೆಂಟಿವ್ ಅನ್ನ ಗವರ್ನಮೆಂಟಿನ ಕಡೆಯಿಂದ ಪಡ್ಕೊಳ್ಬಹುದಾಗಿತ್ತು. ಇದು ಎಲೆಕ್ಟ್ರಾನಿಕ್ ಸೆಕ್ಟಾರ್ಗೆ ಅಂತ ತಂದಂತ ಒಂದು ಸ್ಕೀಮ್ ಆಗಿತ್ತು. ಆದರೆ ಇದು ಸಾಕಷ್ಟು ಸಕ್ಸಸ್ಫುಲ್ ಆದದ್ದರ ಹಿನ್ನೆಲೆಯಲ್ಲಿ ನಾವು ಹೆಚ್ಚು ಹೆಚ್ಚು ಸೆಕ್ಟಾರ್ಗಳನ್ನ ಆಡ್ ಮಾಡ್ಕೊಳ್ತಾ ಹೋದ್ವಿ. ಈಗ ಸದ್ಯಕ್ಕೆ 13 ಸೆಕ್ಟಾರ್ಗಳಿಗೆ ಈ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅನ್ನು ನಾವು ಕೊಡ್ತಾ ಇದೀವಿ ಅಂತ ಬಜೆಟ್ ಡಾಕ್ಯುಮೆಂಟ್ ಹೇಳುತ್ತೆ. ಆದ್ದರಿಂದ ನೆಕ್ಸ್ಟ್ 5 ಇಯರ್ಸ್ಗೆ ಈ ಒಂದು ಸ್ಕೀಮ್ಗೆ ಬೇಕಾಗಿರುವಂತಹ, ಈ ಒಂದು ಇನಿಷಿಯೇಟಿವ್ಗೆ ಬೇಕಾಗಿರುವಂತಹ ಅಮೌಂಟ್ ಅನ್ನು ಕೂಡ ಮೆನ್ಷನ್ ಮಾಡುತ್ತೆ ಬಜೆಟ್ ಡಾಕ್ಯುಮೆಂಟ್. ಇಲ್ಲಿರುವಂತಹ ನಂಬರ್ಸ್ ನಮಗೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಈ PLI ಅನ್ನುವಂಥ ಇನಿಷಿಯೇಟಿವ್ ನ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಒಂದು ಕಡೆ ಕಲೆ ಹಾಕಿ, ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಮತ್ತೆ ನಮಗೆ ಅವಕಾಶ ಸಿಕ್ಕಾಗ ಈ ಒಂದು ಇನಿಷಿಯೇಟಿವ್ ನ ಬಗ್ಗೆ ಹೆಚ್ಚು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ನಂತರ ನೆಕ್ಸ್ಟ್ ಮುಂದುವರಿಯೋದಾದ್ರೆ ಈ ಇಂಡಸ್ಟ್ರಿ ಸೆಕ್ಟರ್ ಅಲ್ಲೇ ಬಜೆಟ್ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಪ್ರಾಜೆಕ್ಟ್ ಗಳ ಬಗ್ಗೆ ಮಾತಾಡ್ತಿದೆ. ಇದರ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದ್ದೀವಿ. ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಏನಿದೆ, ಈ ಪೈಪ್ಲೈನ್ ಅಲ್ಲಿ ಹಲವಾರು ಪ್ರಾಜೆಕ್ಟ್ ಗಳನ್ನ ಒಟ್ಟುಗೂಡಿಸಿ ಇಂಪ್ಲಿಮೆಂಟೇಷನ್ ಅನ್ನ, ಅದರಲ್ಲೂ ಫೋಕಸ್ಡ್ ಇಂಪ್ಲಿಮೆಂಟೇಷನ್ ನ ಮಾಡಲಾಗ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯಗಳಿಗೋಸ್ಕರ. ಮೂಲ ಸೌಕರ್ಯಗಳು ಅಂತಂದ್ರೆ ಈ ಒಂದು ಪೈಪ್ಲೈನ್ ಅಲ್ಲಿ ಮೇಜರ್ ಫೋಕಸ್ ಅನ್ನ ನಾವು ಮಾಡಿರೋದು ಅಂತಂದ್ರೆ ಒಂದು ರೋಡ್ ಸೆಕ್ಟರ್, ಇದು 18% ಶೇರ್ ಅನ್ನ ಹೊಂದಿದೆ ಈ ಒಂದು ಪೈಪ್ಲೈನ್ ಅಲ್ಲಿ. ನಂತರ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ 17% ಶೇರ್ ಅನ್ನ ಹೊಂದಿದೆ. ನಂತರ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ 12% ಅನ್ನ ಹೊಂದಿದೆ. ನಂತರ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ 24% ಅನ್ನ ಹೊಂದಿದೆ. ಇದೇ ಅತಿ ಹೆಚ್ಚು ಶೇರ್ ಅನ್ನ ಹೊಂದಿರೋದು ಈ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಪ್ರಾಜೆಕ್ಟ್ಸ್ ಅಲ್ಲಿ. ನಂತರ ಇತರ ಪ್ರಾಜೆಕ್ಟ್ಸ್ ಗಳು ಬರ್ತವೆ. ಸೊ ಒಟ್ಟಾರೆಯಾಗಿ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟಿನ ಬಗ್ಗೆ ಈ ಬಜೆಟ್ ಡಾಕ್ಯುಮೆಂಟ್ ಮಾತಾಡುತ್ತೆ. ನಂತರ ಇದೇ ಸೆಕ್ಷನ್ ಅಲ್ಲಿ ಅನೌನ್ಸ್ ಮಾಡಿರುವಂತಹ ಒಂದು ಹೊಸ ಸ್ಕೀಮ್ ಅಂತಂದ್ರೆ ಮಿತ್ರ ಸ್ಕೀಮ್. ಇದರ ಬಗ್ಗೆ ನಾವು ಈಗಾಗಲೇ ಡಿಸ್ಕಸ್ ಮಾಡಿದೀವಿ. ಟೆಕ್ಸ್ಟೈಲ್ ಸೆಕ್ಟರ್ಗೆ ಅಂತ ಹೇಳಿ ನೆಕ್ಸ್ಟ್ 3 ಇಯರ್ಸ್ ಅಲ್ಲಿ 7 ಟೆಕ್ಸ್ಟೈಲ್ ಪಾರ್ಕ್ ಗಳನ್ನ ತರುವುದರ ಮುಖಾಂತರವಾಗಿ ಟೆಕ್ಸ್ಟೈಲ್ ಸೆಕ್ಟರ್ಗೆ ಸಾಕಷ್ಟು ಬಂಡವಾಳ ಹೂಡಿಕೆಯನ್ನ ಅಟ್ರಾಕ್ಟ್ ಮಾಡೋದೇ ಈ ಒಂದು ಸ್ಕೀಮಿನ ಉದ್ದೇಶ ಆಗಿದೆ. ಮಿತ್ರ ಸ್ಕೀಮು ಮೆಗಾ ಇನ್ವೆಸ್ಟ್ಮೆಂಟ್ ಟೆಕ್ಸ್ಟೈಲ್ ಪಾರ್ಕ್ ಗಳನ್ನ ತರೋದು ಈ ಒಂದು ಸ್ಕೀಮಿನ ಉದ್ದೇಶ ಆಗಿದೆ. ಇಷ್ಟು ನಮಗೆ ಇಂಡಸ್ಟ್ರಿ ಸೆಕ್ಟರ್ ಇಂದ ಸಿಗುವಂತ ಪಾಯಿಂಟ್ಗಳು. ಈಗ ಬಜೆಟಿನ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂಶ ಅಂತಂದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳು. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳು ಅಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ನ 7th ಶೆಡ್ಯೂಲ್ ಅಲ್ಲಿ ಸ್ಟೇಟ್ ಲಿಸ್ಟ್ ಸಬ್ಜೆಕ್ಟ್ಗಳು ಅಥವಾ ಕನ್ಕರೆಂಟ್ ಲಿಸ್ಟ್ ಸಬ್ಜೆಕ್ಟ್ಗಳು ಅಂತ ಏನಿದಾವೆ ಇವುಗಳ ಮೇಲೆ ಇರುವಂತ ಯೋಜನೆಗಳು. ಈ ಯೋಜನೆಗಳನ್ನು ನಾವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳು ಅಂತ ಕರಿತೀವಿ. ಯಾಕೆಂತಂದ್ರೆ ಸೆಂಟರ್ ಇಲ್ಲಿ ಸ್ಪಾನ್ಸರ್ ಮಾಡುತ್ತೆ ಈ ಯೋಜನೆಗಳಿಗೆ, ತನ್ನ ಕಡೆಯಿಂದ ಒಂದಷ್ಟು ಅಂಶವನ್ನ ಸ್ಪಾನ್ಸರ್ ಮಾಡುತ್ತೆ, ಉಳಿದಿರುವಂತ ಭಾಗವನ್ನ ಆಯಾ ಸ್ಟೇಟ್ಗಳು ಸ್ಪಾನ್ಸರ್ ಮಾಡ್ಕೊಳ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್ 60:40 ಫಾರ್ಮುಲಾ ಇತ್ತು ಅಂತಂದ್ರೆ ಸೆಂಟ್ರಲ್ ಗವರ್ನಮೆಂಟ್ 60 ಪೈಸೆಯನ್ನ ಕೊಡುತ್ತೆ, ಉಳಿದಿರುವಂತ 40 ಪೈಸೆಯನ್ನ ಆಯಾ ಸ್ಟೇಟೇ ಕೊಡಬೇಕಾಗುತ್ತೆ. ಅದೇ 90:10 ಆದ್ರೆ ಸೆಂಟ್ರಲ್ ಗವರ್ನಮೆಂಟ್ 90 ಪೈಸೆ ಕೊಡುತ್ತೆ, ಉಳಿದಿರುವಂತ 10 ಪೈಸೆಯನ್ನ ಆಯಾ ಸ್ಟೇಟೇ ಕೊಡಬೇಕಾಗತ್ತೆ. ಅದರ ಜೊತೆಗೆ ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡೋದು ಯಾರು ಅಂತ ಕೇಳಿದಾಗ ಆಯಾ ಸ್ಟೇಟೇ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಇದು ನಮಗೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂದ್ರೆ ಏನು ಅಂತ ಆಯ್ತು. ಈಗ ನಾವು ಬಜೆಟ್ಗೆ ಬರೋಣ. ಬಜೆಟ್ ಅಲ್ಲಿ ಇರುವಂತ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳು ಯಾವ್ಯಾವು, ಅವುಗಳಿಗೆ ಎಷ್ಟರ ಮಟ್ಟಿಗೆ ಹಣದ ಹರಿವನ್ನ ಗವರ್ನಮೆಂಟ್ ಎನ್ಶೂರ್ ಮಾಡ್ತಿದೆ ಅನ್ನೋದನ್ನ ನೋಡೋಣ. ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಡೈರೆಕ್ಟ್ಲಿ ಸೆಂಟ್ರಲ್ ಗವರ್ನಮೆಂಟ್ ಸ್ಟೇಟ್ ಲಿಸ್ಟ್ ಅಲ್ಲಿ ಇರುವಂತಹ ವಿಷಯಗಳ ಬಗ್ಗೆ, ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇರುವಂತಹ ವಿಷಯಗಳ ಬಗ್ಗೆ ತನ್ನ ಯೋಜನೆಗಳನ್ನ ತಗೊಂಡ್ ಬರ್ತಾ ಇದೆ. ಸೆಂಟ್ರಲ್ ಗವರ್ನಮೆಂಟ್ ತರ್ತಾ ಇದೆ ಅಂತಂದ್ರೆ ಈ ವಿಷಯಗಳ ಬಗ್ಗೆ ಸ್ಟೇಟ್ ಗವರ್ನಮೆಂಟ್ ಗಳ ಅಪೋಸಿಷನ್ ಇದ್ದೇ ಇರುತ್ತೆ. ಆದ್ದರಿಂದ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಗಳನ್ನ ಸೈಂಟಿಫಿಕ್ ಆಗಿ ಮ್ಯಾನೇಜ್ ಮಾಡ್ಲಿಕ್ಕೋಸ್ಕರ, ಸ್ಟೇಟ್ ಗಳಿಂದ ಕೋಆಪರೇಷನ್ ನ ತಗೊಳ್ಳಿಕ್ಕೋಸ್ಕರ ಒಂದು ಕೆಟಗರಿಯನ್ನ ಮಾಡಲಾಗಿದೆ ಬಜೆಟ್ ಅಲ್ಲಿ. ಆ ಕೆಟಗರಿಗಳು ಯಾವ್ಯಾವು ಅಂತಂದ್ರೆ ಮೊದಲಿಗೆ ಕೋರ್ ಆಫ್ ದಿ ಕೋರ್ ಸ್ಕೀಮ್ಸ್ ಗಳು ಅಂತ ತರೋದು,
6 ಸ್ಕೀಮ್ಗಳು ಇದ್ದಾವೆ ಕೋರ್ ಆಫ್ ದಿ ಕೋರ್ ಸ್ಕೀಮ್ಗಳಾಗಿ. ಅದೇ ರೀತಿಯಾಗಿ ನೆಕ್ಸ್ಟ್ ಕೋರ್ ಸ್ಕೀಮ್ಗಳು ಅಂತ ಬರ್ತವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಇತರ ಸ್ಕೀಮ್ಗಳು ಬರ್ತವೆ. ಈಗ ಕೋರ್ ಆಫ್ ದಿ ಕೋರ್ ಸ್ಕೀಮ್ ಅಂದರೆ ಯಾವ್ಯಾವು? ಒಂದು MG ನರೇಗಾ ಸ್ಕೀಮ್ ಬರುತ್ತೆ. ಇದಕ್ಕೆ ಈಗಾಗಲೇ ನಾವು ನೋಡಿದ್ವಿ ಔಟ್ಲೇ ಈ ವರ್ಷದಲ್ಲಿ ಕಡಿಮೆ ಆಗಿದೆ ಅಂತ. ಎಷ್ಟು ಹಣದ ಹರಿವಿತ್ತು ಅದನ್ನು ಕಡಿಮೆ ಮಾಡಿದೆ ಗವರ್ನಮೆಂಟು ಈ ವರ್ಷದ ಬಜೆಟಲ್ಲಿ MG ನರೇಗಾ ಸ್ಕೀಮ್ಗೆ. ನಂತರ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ ಇದೆ. ನಂತರ ಅಂಬ್ರೆಲಾ ಪ್ರೋಗ್ರಾಮ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಮೈನಾರಿಟೀಸ್ ಇದೆ. ಅದೇ ರೀತಿಯಾಗಿ ಅಂಬ್ರೆಲಾ ಪ್ರೋಗ್ರಾಮ್ ಫಾರ್ ಡೆವಲಪ್ಮೆಂಟ್ ಆಫ್ ಅದರ್ ವಲ್ನರಬಲ್ ಗ್ರೂಪ್ಸ್ ಇದೆ. ಅದೇ ರೀತಿಯಾಗಿ ಅಂಬ್ರೆಲಾ ಪ್ರೋಗ್ರಾಮ್ ಫಾರ್ ಡೆವಲಪ್ಮೆಂಟ್ ಆಫ್ ಶೆಡ್ಯೂಲ್ಡ್ ಟ್ರೈಬ್ಸ್ ಇದೆ. ಅದೇ ರೀತಿಯಾಗಿ ಶೆಡ್ಯೂಲ್ ಕ್ಯಾಸ್ಟ್ ಇದೆ. ಒಟ್ಟಾರೆಯಾಗಿ 6 ಸ್ಕೀಮ್ಗಳು ಇದಾವೆ ಕೋರ್ ಆಫ್ ದಿ ಕೋರ್ ಸ್ಕೀಮಲ್ಲಿ. ಇದಾದ ನಂತರ ಬರುವಂಥದ್ದು ಕೋರ್ ಸ್ಕೀಮ್ಗಳು. ಕೋರ್ ಸ್ಕೀಮ್ಗಳಲ್ಲಿ ಇತರ ಸ್ಕೀಮ್ಗಳು ಫಾರ್ ಎಕ್ಸಾಂಪಲ್ ಬ್ಲೂ ರೆವಲ್ಯೂಷನ್ ಆಗಿರಬಹುದು, ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆ ಆಗಿರಬಹುದು, ಗ್ರೀನ್ ರೆವಲ್ಯೂಷನ್ ಆಗಿರಬಹುದು, ಜಲಜೀವನ್ ಮಿಷನ್ ಆಗಿರಬಹುದು. ಇವೆಲ್ಲವೂ ಇನ್ಕ್ಲೂಡ್ ಆಗ್ತವೆ. ಈ ಯಾವನ್ನು ನಾವು ನೆನ್ಪಿಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೆ ಕೋರ್ ಆಫ್ ದಿ ಕೋರ್ ಸ್ಕೀಮ್ಗಳು ಏನಿದಾವೆ ಅದರಲ್ಲೂ MG ನರೇಗಾ ಏನಿದೆ ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ ಈ MG ನರೇಗಾ ಅನ್ನೋದು. ಆದರೆ ಇದು ನಮ್ಮ ಬಜೆಟಲ್ಲಿ ಕೋರ್ ಆಫ್ ದಿ ಕೋರ್ ಸ್ಕೀಮ್ಗಳಲ್ಲಿ ಒಂದಾಗಿದೆ. ಈ ಪಾಯಿಂಟ್ ನಿಮಗೆ ನೆನಪಿದ್ರೆ ಸಾಕಾಗುತ್ತೆ. ಇಷ್ಟು ನಮಗೆ ಓವರ್ ಆಲ್ ಈ ವರ್ಷದ ಬಜೆಟಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಸಿಗುವಂತಹ ಪಾಯಿಂಟ್ಗಳು. ಇವುಗಳನ್ನ ಬಿಟ್ಟು ಕೂಡ ಇತರ ಸ್ಕೀಮ್ಗಳ ಬಗ್ಗೆ ಬಜೆಟಲ್ಲಿ ಮೆನ್ಷನ್ ಮಾಡಲಾಗಿದೆ. ಫಾರ್ ಎಕ್ಸಾಂಪಲ್ ಸ್ವಮಿತ್ವ ಸ್ಕೀಮಿನ ಬಗ್ಗೆ ಬಜೆಟಲ್ಲಿ ಮೆನ್ಷನ್ ಆಗಿದೆ. ಇದರ ಬಗ್ಗೆ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದರ ಜೊತೆಗೆ ಈ ನಾಮಿನ ಬಗ್ಗೆ ಫಿನಾನ್ಸ್ ಮಿನಿಸ್ಟರ್ ಅವರು ಮಾತಾಡ್ತಾರೆ. ಇದರ ಜೊತೆಗೆ ಇನ್ನೂ ಹಲವಾರು ಸ್ಕೀಮ್ಗಳ ಬಗ್ಗೆ ಫಿನಾನ್ಸ್ ಮಿನಿಸ್ಟರ್ ಮಾತಾಡ್ತಾರೆ. ಯಾಕೆಂತಂದ್ರೆ ಇವೆಲ್ಲದರ ಬಗ್ಗೆ ಈಗ ಈ ಎಲ್ಲ ಸ್ಕೀಮ್ಗಳನ್ನ ಸ್ಟ್ರೆಂಥನ್ ಮಾಡಲಿಕ್ಕೆ ಬಜೆಟ್ ಅಲ್ಲಿ ಸಾಕಷ್ಟು ಹಣದ ಹರಿವನ್ನ ಎನ್ಶೋರ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವೆಲ್ಲವನ್ನ ನಾವು MCQಗಳ ಮುಖಾಂತರವಾಗಿ ಮತ್ತೆ ರಿವಿಷನ್ ಮಾಡ್ಕೊಳ್ಳೋಣ. ಈ MCQ ಅಥವಾ ಪ್ರಾಕ್ಟೀಸ್ ಕ್ವೆಶ್ಚನ್ ವಿಡಿಯೋ ನಿಮಗೆ ಸಂಡೇ ಮಾರ್ನಿಂಗ್ 6:30ಗೆ ಸಿಗುತ್ತೆ. ಆ ಒಂದು ವಿಡಿಯೋದಲ್ಲಿ ಈ ಬಜೆಟ್ ಅಲ್ಲಿ ಡಿಸ್ಕಸ್ ಮಾಡಿರುವಂತಹ ಎಲ್ಲ ಅಂಶಗಳ ಜೊತೆಗೆ ಇರುವಂತಹ ಎಕ್ಸ್ಟ್ರಾ ಸ್ಕೀಮ್ಗಳು ಇದಾವೆ. ಇವುಗಳ ಮೇಲೆ ಕೂಡ MCQಗಳ ಮುಖಾಂತರವಾಗಿ ಬಜೆಟ್ ಅನ್ನ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಮತ್ತೆ ಇನ್ನೊಂದು ಬಾರಿ ರಿವಿಷನ್ ಮಾಡೋಣ. ಈಗ ಸದ್ಯಕ್ಕೆ ಇಷ್ಟು ಪಾಯಿಂಟ್ಗಳು ನಿಮಗೆ ಈ ವರ್ಷದ ಬಜೆಟ್ ಅಲ್ಲಿರುವಂತಹ ಹೊಸ ಪಾಯಿಂಟ್ಗಳು ಇಷ್ಟು ನಿಮಗೆ ಅರ್ಥ ಆಗಿದ್ರೆ ಸಾಕು. ಇಷ್ಟರಲ್ಲಿ ನಿಮಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ನಾವು ನಿಮಗೆ ಉತ್ತರಿಸಲಿಕ್ಕೆ ಟ್ರೈ ಮಾಡ್ತೀವಿ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.